ಓಂ ಶಾಂತಿ. 22 ಜನವರಿ 2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. सदगुरुवार ಇವತ್ತು. मीठे बच्चे पढ़ाई और दैवी कैरेक्टर्स का रजिस्टर रखो. रोज चेक करो कि हमसे कोई बोल तो नहीं हुई. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ವಿದ್ಯೆ ಹಾಗೂ ದೈವಿ ಕ್ಯಾರೆಕ್ಟರ್ಸ್ ಅದರ ರಿಜಿಸ್ಟರ್ ಚಾರ್ಟ್ ಇಟ್ಕೊಳ್ಳಿ. ಪ್ರತಿನಿತ್ಯನೂ ಚೆಕ್ ಮಾಡ್ಕೊಳ್ಳಿ, ನನ್ನಿಂದ ಯಾವುದೇ ತಪ್ಪುಗಳು ಆಗಿಲ್ವಾ. ಪ್ರಶ್ನೆ, तुम बच्चे किस पुरुषार्थ से राजाई का तिलक प्राप्त कर सकते हैं. ಪ್ರಶ್ನೆಯಾಗಿದೆ, ನೀವು ಮಕ್ಕಳು ಯಾವ ಪುರುಷಾರ್ಥದಿಂದ ರಾಜ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಉತ್ತರ, ಬಾಬುರು 2 ಮುಖ್ಯ ಮಾತನ್ನ ತಿಳಿಸ್ಕೊಡ್ತಾರೆ. ಮೊದಲನೇದು, ಸದಾ ಆಜ್ಞಾಕಾರಿ रहने का पुरुषार्थ करें. ಸದಾ ಬಾಬೋರ ಆಜ್ಞಾಕಾರಿಗಳಾಗಿರೋ ಪುರುಷಾರ್ಥ ಮಾಡಿ. ಸಂಗಮ್ ಪರ್ ಫರ್ಮಾನ್ ಬರ್ದಾರ್ ಕಾ ಟೀಕಾ ದೋ तो राजाई का तिलक मिल जाएगा. ಸಂಗಮ ಯುಗದಲ್ಲಿ ಪ್ರಾಮಾಣಿಕವಾಗಿ ಆಜ್ಞಾಕಾರಿಯನ್ನು ತಿಲಕವನ್ನ ಇಡಿಸ್ಕೊಳ್ಳಿ, ಆಗ ರಾಜ ತಿಲಕ ಸಿಗುತ್ತೆ. ಬೇವಫಾದಾರ್ ಅರ್ಥಾತ್ आज्ञा को न मानने वाले राजाई का तिलक नहीं प्राप्त कर सकते हैं. ಅಪ್ರಾಮಾಣಿಕರು ಅಂದ್ರೆ ಆಜ್ಞೆಯಂತೆ ನಡೆದೇ ಇರೋರು. ಶಿವಬಾಬುವರ ಆಜ್ಞೆ ಅಂತ ಹೇಳಿ, ಶ್ರೀಮತ ಅಂತ ಹೇಳಿ ಅದರಂತೆ ನಡೆದೇ ಇರೋರಿಗೆ ರಾಜ ತಿಲಕ ಪ್ರಾಪ್ತಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಕೋಯಿ ಬಿ ಬಿಮಾರಿ ಸರ್ಜನ್ ಸೆ ಚಿಪಾವೋ ನೈ. ರಾಜ ತಿಲಕ ತಗೋಬೇಕಾ, ಯಾವುದೇ ರೋಗ ಅಂದ್ರೆ ಯಾವುದೇ ಬಲಹೀನತೆ, ಯಾವುದೇ ವಿಕಾರಗಳು ಸರ್ಜನ್ ಹತ್ರ ಮುಚ್ಚಿಡ್ಬೇಡಿ, ಬಾಬೋರ ಹತ್ರ ಮುಚ್ಚಿಡ್ಬಾರ್ದು. छिपाएंगे तो पद कम हो जाएगा. बाप जैसा प्यार का सागर बनो, राजाई का तिलक मिल जाएगा. ನೀವು ಮುಚ್ಚಿಟ್ರೆ ಪದವಿ ಕಮ್ಮಿ ಆಗುತ್ತೆ, ಯಾಕೆಂದ್ರೆ ಮುಚ್ಚಿಡೋದ್ರಿಂದ ರೋಗ ಇನ್ನು ಜಾಸ್ತಿ ಆಗುತ್ತೆ. ಬಾಬೋರಂತೆ ನೀವು ಪ್ರೀತಿಯ ಸಾಗರರಾಗಿ ರಾಜ ತಿಲಕ ಸಿಗುತ್ತೆ. ಓಂ ಶಾಂತಿ. रूहानी बाप रूहानी बच्चों को समझा रहे. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪಢಾಯಿ ಮನ ಸಮಜ್. ವಿದ್ಯೆ ಅಂದ್ರೇನೆ ತಿಳುವಳಿಕೆ, ಜ್ಞಾನ. तुम बच्चे समझते हो ये पढ़ाई बहुत सहज और बहुत ऊंची है और बहुत ऊंच पद देने वाली है. ನೀವು ಮಕ್ಕಳಿಗೆ ಗೊತ್ತಿದೆ ಈ ವಿದ್ಯೆ ಬಹಳ ಸಹಜ ಹಾಗೂ ಬಹಳ ಶ್ರೇಷ್ಠ ಮತ್ತು ಬಹಳ ಉನ್ನತವಾದ ಪದವಿಯನ್ನ ಕೊಡುವಂತಹ ವಿದ್ಯೆ ಇದು. ಇದು ಕೇವಲ ನೀವು ಮಕ್ಕಳಿಗೆ ಗೊತ್ತಿದೆ. ಈ ವಿದ್ಯೆಯಿಂದ ನಾವು ವಿಶ್ವದ ಮಾಲೀಕರಾಗ್ತೀವಿ. ವಿಶ್ವದ ಮಾಲೀಕರಾಗಕ್ಕೋಸ್ಕರ ಈ ವಿದ್ಯೆ ಓದ್ತಾ ಇದೀವಿ. तो पढ़ने वालों को बहुत खुशी होनी चाहिए. ಇಂತಹ ಉನ್ನತವಾದ ಪದವಿ ಸಿಗುತ್ತೆ ಅಂದ್ರೆ ಓದುವಂತಹ ನೀವು ಮಕ್ಕಳಿಗೆ ತುಂಬಾ ಖುಷಿ ಇರ್ಬೇಕಲ್ಲ. ಕಿತ್ನಿ ಉಂಚಿ ಪಢಾಯಿ, ಎಷ್ಟು ಶ್ರೇಷ್ಠವಾದ ವಿದ್ಯೆ ಇದು. ಅದೇ ಗೀತೆಯ ಅಧ್ಯಾಯ ಯಾವುದೀಗ ಸಂಗಮ ಯುಗದಲ್ಲಿ ನೇರವಾಗಿ ನಡೀತಾ ಇದೆ. तुम बच्चे अब जागो तो बाकी सब सोए हुए. ನೀವೆಲ್ಲ ಎದ್ದಿದ್ದೀರಿ, ನನ್ನ ಮಕ್ಕಳು ಸಂಗಮ ಯುಗದಲ್ಲಿ ಇರೋರು. ನಿಮ್ಮನ್ ಬಿಟ್ಟು ಉಳಿದವ್ರು ಎಲ್ಲರೂ ಮಲಗಿದ್ದಾರೆ. ಗಾಯನನು ಇದೆ, माया की नींद में सोए पड़े हैं. तुमको बाबा ने आकर जगाया है. सिर्फ एक बात पर समझाते हैं, मीठे बच्चे, याद की यात्रा के बल से तुम सारे विश्व पर राज्य करो. ಗಾಯನ ಇದೆ, ಮಾಯೆಯ ಘೋರ ನಿದ್ರೆಯಲ್ಲಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ್ದಾರೆ ಅಂತ ಹೇಳಿ ನಿಮ್ಗೆ ಬಾಬೋರ್ ಬಂದು ಜಾಗೃತ ಮಾಡಿದರೆ ಕೇವಲ ಒಂದು ಮಾತನ್ನ ತಿಳಿಸ್ಕೊಡಿ. ನಾವು ಹೇಳ್ತಾರೆ, ಮಧುರವಾದ ಮಕ್ಕಳೇ, ನೆನಪಿನ ಯಾತ್ರೆಯ ಬಲದಿಂದ ನೀವು ಇಡೀ ವಿಶ್ವದಲ್ಲಿ ರಾಜ್ಯ ಮಾಡಿ.
ಹೇಗೆ ಕಲ್ಪದ ಹಿಂದೆ ಮಾಡಿದ್ರಿ ಈ ಸ್ಮೃತಿ ಬಾಬೋರ್ ತರಿಸ್ಕೊಡ್ತಾರೆ. बच्चे भी समझते हमें स्मृति आई है, कल्प कल्प मीन्स योग बल से विश्व का मालिक बनते हैं. ಈ ಮಕ್ಕಳಿಗೆ ಗೊತ್ತಿದೆ ನಮ್ಗೆ ಸ್ಮೃತಿ ಬಂದಿದೆ, ಕಲ್ಪ ಕಲ್ಪದಲ್ಲೂ ಈ ಯೋಗ ಬಲದಿಂದನೇ ನಾವು ಇಡೀ ವಿಶ್ವಕ್ಕೆ ಮಾಲೀಕರಾಗ್ತೀವಿ ಹಾಗೂ ಮತ್ತೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಂಡಿದ್ದೀರಿ. ಯೋಗ ಪರ್ ಹಿ ಪೂರಾ ಧ್ಯಾನ್ ದೇನಾ ಹೈ. ಯೋಗದ ಕಡೆನೆ ಸಂಪೂರ್ಣ ಗಮನ ಕೊಡ್ಬೇಕು. ಅದು ವಿಶ್ವದ ಮಾಲೀಕರಾಗೋದಾಗ್ಲಿ ದೈವಿ ಗುಣಗಳ ಧಾರಣೆ ಮಾಡ್ಕೊಳ್ಳೋದಾಗ್ಲಿ ಯೋಗದಿಂದನೇ. इस योग बल से तुम बच्चों में ऑटोमेटिकली दैवी गुण आ जाते हैं. ಈ ಯೋಗದಿಂದನೇ ನೀ ಮಕ್ಕಳಿಗೆ ಸ್ವಾಭಾವಿಕವಾಗಿ ದೈವಿ ಗುಣಗಳು ಬಂದ್ಬಿಡುತ್ತೆ. ಬರೋಬರ್ ಇಮ್ತಹಾನ್ ಹೇ ಹಿ ಮನುಷ್ಯ ಸೇ ದೇವತಾ ಬನ್ನೆ ಕಾ. ಅವಶ್ಯಕವಾಗಿ ಪರೀಕ್ಷೆ ಯಾವುದು? ಮನುಷ್ಯರಿಂದ ದೇವತೆಗಳಾಗೋ ಎಕ್ಸಾಮ್ ಇದು. तुम यहाँ आए हो योग बल से मनुष्य से देवता बनने के लिए. ನೀವು ಇಲ್ಲಿಗೆ ಬಂದಿರೋದು ಯಾಕೆ? ಯೋಗ ಬಲದಿಂದ ಮನುಷ್ಯರಿಂದ ದೇವತೆಗಳಾಗಕ್ ಬಂದಿದ್ದೀರಿ. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ನಮ್ಮ ಯೋಗ ಬಲದಿಂದನೇ ಇಡೀ ವಿಶ್ವನು ಪವಿತ್ರ ಆಗುತ್ತೆ. ಪವಿತ್ರತೆ ಇತ್ತು, ಈಗ ಅಪವಿತ್ರ ಆಗಿದೆ. सारे चक्र के राज को तुम बच्चों ने समझा है और दिल में भी है. ಇಡೀ ಚಕ್ರದ ರಹಸ್ಯವನ್ನು ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಹಾಗೂ ಅದು ನಿಮ್ಮ ಹೃದಯದಲ್ಲೂ ಇದೆ. ಬಲ್ ಕೊಯ್ ನಯಾ ಹೋ ತೋ ಬಿ ಈ ಬಾತೆ ಬಹುತ್ ಸಹಜ ಸಮಜ್ನೆ ಕಿ ಹೈ. ಹೊಸಬರೇ ಆದ್ರೂ ಈ ಮಾತುಗಳು ಬಹಳ ಸಹಜವಾಗಿ ತಿಳ್ಕೊಳ್ಳುವಂಥದ್ದು. ನೀವು ದೇವತೆಗಳು ಪೂಜ್ಯರಾಗಿದ್ರಿ, ಮತ್ತೆ ನೀವೇ ಪೂಜಾರಿ ತಮೋ ಪ್ರಧಾನರಾಗಿದ್ದೀರಿ. ಅವ್ರ ಕೊಯ್ ಐಸೆ ಬತ್ಲಾ ನ ಸಕ್. ಶಿವ ಬಾಬೋರ್ ತರ ಈ ತರ ಯಾರು ತಿಳಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಬಾಪ್ ಕ್ಲಿಯರ್ ಬತಾತೆ ಹೇ ವ ಭಕ್ತಿ ಮಾರ್ಗ ಜ್ಞಾನ ಮಾರ್ಗ. ಬಾಬೋರ್ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ, ಮಕ್ಕಳೇ ಅದು ಭಕ್ತಿ ಮಾರ್ಗ, ಇದು ಜ್ಞಾನ ಮಾರ್ಗ. ಭಕ್ತಿ ಪಾಸ್ಟ್ ಕಳೆದೋಗಿದೆ, ಪಾಸ್ಟ್ ಕಿ ಬಾತ್ ಚಿತಾವೋ ನಹಿ. ಕಳೆದೋಗಿರೋದನ್ನ ಕುತ್ಕೊಂಡು ಯೋಚನೆ ಮಾಡ್ಬೇಡಿ. ಓತೋ ಗಿರ್ನೆ ಕಿ ಬಾತ್ ಹೈ. ಭಕ್ತಿ ಅಂದ್ರೇನೆ ಕೆಳಗೆ ಬೀಳೋ ಅಂತದ್ದು. ಅಬ್ ಬಾಪ್ ಚढ़ने की बातें सुना रहे. ಈಗ ನಿಮ್ ಮಕ್ಕಳು ಮೇಲ್ಮುಖವಾಗಿ ಹೋಗೋ ಉನ್ನತಿಯಲ್ಲಿ ಹೋಗೋ ಮಾತುಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈ ಮಕ್ಕಳಿಗೆ ಗೊತ್ತಿದೆ ಹಮ್ಕೋ ದೈವಿ ಗುಣ ಧಾರಣೆ ಕರ್ನೆ ಹೇ ಜರೂರ್. ನಾವೀಗ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು ಅವಶ್ಯಕವಾಗಿ. ಅದಕ್ಕೆ ಪ್ರತಿದಿನ ಚಾರ್ಟ್ ಬರಿಬೇಕು. ಹಮ್ ಕಿತ್ನಾ ಸಮಯ ಯಾದ್ ಮೇ ರೇತೆ ಹೈ. ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಬಾಬೂರ ನೆನ್ಪಲ್ಲಿ ಇರ್ತೀನಿ. ಹಮಾರಿ ಸೆ ಕ್ಯಾ ಕ್ಯಾ ಭೂಲ್ ಹುಯಿ ಹೈ. ನನ್ನಿಂದ ಏನೇನ್ ತಪ್ಪುಗಳಾಗಿದೆ. ಭೂಲ್ ಕಿ ಬಾರಿ ಚೋಟ್ ಭಿ ಲಗ್ತಿ ಹೈ. ಉಸ್ ಪಢಾಯಿ ಮೇ ಭಿ ಕ್ಯಾರೆಕ್ಟರ್ಸ್ ದೇಕೆ ಜಾತೆ ಹೈ ನಾ. ತಪ್ಪುಗಳು ಮಾಡ್ತೀರಿ ಅಂದ್ರೆ ಪೆಟ್ಟುನು ತಿನ್ಬೇಕಾಗುತ್ತೆ. ಲೌಕಿಕ ವಿದ್ಯೆದು ಅಂದ್ರೆ ಅಟೆಂಡೆನ್ಸ್ ಮತ್ತೆ ಕ್ಯಾರೆಕ್ಟರ್ಸ್ ಎರಡರದ್ದು ರಿಜಿಸ್ಟರ್ ಇರುತ್ತಲ್ವಾ. इसमें भी कैरेक्टर देखा जाता. बाप तो तुम्हारे कल्याण के लिए ही कहते हैं. ಇಲ್ಲೂ ಬಾಬೋರು ನಿಮ್ಮ ಕ್ಯಾರೆಕ್ಟರ್ನೇ ನೋಡ್ತಾರೆ. ಇಲ್ಲಿ ನಿಮ್ಮ ಮಕ್ಕಳು ದೈವಿ ಕ್ಯಾರೆಕ್ಟರ್ ಮಾಡ್ಕೊಳ್ಬೇಕು. ಬೋಲ್ ನಾ ಹೋ ಎ ಸಂಭಾಲ್ ಕರ್ನಿ. ನಿಮ್ಮಿಂದ ಯಾವ ತಪ್ಪುಗಳು ಆಗಬಾರ್ದು, ಆತರ ನೀವು ನಿಮ್ಮನ್ನ ಸಂಭಾಲನೆ ಮಾಡ್ಕೋಬೇಕು. मेरे से कोई भूल तो नहीं हुई इसीलिए कचहरी भी करते हैं. ನನ್ನಿಂದ ಏನು ತಪ್ಪುಗಳಾಗಿಲ್ವಾ, ಅದಕ್ಕೋಸ್ಕರನೇ ಬಾಬೋರ್ ಸಾಕಾರದಲ್ಲಿ ಇದ್ದಾಗಲಿ ಇವತ್ತಿನವರೆಗೂ ಕೂಡ ರಾತ್ರಿ ಕಚಹರಿ ನಡೆಯುತ್ತೆ. ಅಂದ್ರೆ ಎಲ್ಲರೂ ಸಂಘಟನೆಯಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನಾಯ್ತು, ಏನ್ ಬಲಹೀನತೆ, ಏನ್ ಕಡಿಮೆ, ಅಥವಾ ಯಾರಿಂದ ಏನು ತಪ್ಪಾಯ್ತು ಒಪ್ಪಾಯ್ತು ಎಲ್ಲದನ್ನು ಕುತ್ಕೊಂಡು ಸತ್ಯವಾಗಿ ಬಾಬೋರಿಗೆ ಚಾರ್ಟ್ ಹೇಳೋದು. और कोई स्कूल आदि में कचहरी नहीं होती है. अपने दिल से पूछना है. बाबा ने समझाया माया के कारण कुछ न कुछ अवज्ञाएं होती रहती है. ಇನ್ ಯಾವ ಸ್ಕೂಲ್ ಅಲ್ಲೂ ಈ ತರದಲ್ಲಿ ನಡೆಯೋದಿಲ್ಲ. ಯಾರು ಕುತ್ಕೊಂಡು ರಾತ್ರಿ ಎಲ್ಲಾರ್ಗು 1 ಗಂಟೆ ಎಲ್ಲಾರ್ನು ಕೂಸ್ಕೊಂಡು ಏನ್ ಮಾಡಿದ್ರಿ, ಹೆಂಗ್ ಓದಿದ್ರಿ, ಇದು ಯಾರು ಕೇಳೋರಿದ್ದಾರೆ? ನಾವೇ ಹೇಳ್ತಾರೆ ನಿಮ್ಮ ಹೃದಯದಿಂದ ನೀವು ಕೇಳ್ಕೊಳ್ಳಿ, ಬಾಬು ತಿಳಿಸ್ಕೊಟ್ಟಿದ್ದಾರೆ.
ಮಾಯೆಯ ಕಾರಣನೇ ಒಂದಲ್ಲ ಒಂದು ಅವಜ್ಞೆಗಳು ನಡೀತಾ ಇರುತ್ತೆ. ಶುರುವಿಂದನೂ ಕಚೇರಿ ನಡೀತಾ ಬಂದಿದೆ. ಬಚ್ಚೆ ಸಚ್ ಬತಾತೆ ಥೆ. ಎಲ್ಲರೂ ಕುತ್ಕೊಂಡು ಬಾಬುವರಿಗೆ ತನ್ನ ಎಲ್ಲ ಆಗು ಹೋಗುಗಳನ್ನು ಸತ್ಯವಾಗಿ ಹೇಳ್ತಾ ಇದ್ರು. ಎಲ್ಲರೂ ಸತ್ಯವಾಗಿ ಹೇಳ್ತಿರ್ಲಿಲ್ಲ, ಅದಕ್ಕೆ ಬಾಬುರೇನ್ ಶಿಕ್ಷಣ ಕೊಡ್ತಾರೆ. तो और कोई स्कूल आदमी कचहरी नहीं होती, अपने दिल से पूछना। बाबा ने समझाया माया के कारण कुछ न कुछ अवज्ञाएं होती रहती है। बच्चे सच बताते थे, बाप समझाते रहते, अगर सच न बताया तो ये भूल वृद्धि को पाती रहेगी। ಸತ್ಯವಾಗಿ ಹೇಳಲ್ಲ ಬಾಬೋರ್ ಜೊತೆಗೆ ಅಂದ್ರೆ ಮಕ್ಕಳು ಈ ತಪ್ಪುಗಳು ಇನ್ನೂ ನಿಮ್ಗೆ ವೃದ್ಧಿ ಆಗುತ್ತೆ. ಯಾಕೆಂದ್ರೆ ಮುಚ್ಚಿಟ್ಟಷ್ಟು ಅದೇನಾಗುತ್ತೆ, ಹೆಚ್ಚುತ್ತಾ ಹೋಗುತ್ತೆ. ಉಲ್ಟಾ ಅವ್ರ ಭೂಲ್ ಕಾ ದಂಡ್ ಮಿಲ್ ಜಾತಾ ಹೈ. ಉಲ್ಟಾನು ಮಾಡ್ತೀರಿ ಮತ್ತೆ ತಪ್ಪು ಮಾಡ್ತೀರಿ ಅಂದ್ರೆ ಅದಕ್ಕೆ ಶಿಕ್ಷೆ ಸಿಗುತ್ತೆ. भूल न बताने से फिर न फरमान बरदार का टीका लग जाता है, फिर राजाई का तिलक मिल न सके. ತಪ್ಪನ್ನ ನೀವು ಸತ್ಯವಾಗಿ ಪ್ರಾಮಾಣಿಕವಾಗಿ ಹೇಳಿಲ್ಲ ಅಂದ್ರೆ ಅವಜ್ಞಾಕಾರಿಗಳು ಅನ್ನೋ ಪಟ್ಟ ಸಿಕ್ಬಿಡುತ್ತೆ, ಮತ್ತೆ ನಿಮಗೆ ರಾಜ ತಿಲಕನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆಜ್ಞಾ ನಹಿ ಮಾನ್ತೆ ಬೇವಫಾದಾರ್ ಬಂತೆ ತೋ ರಾಜಾಯಿ ಪಾ ನಹಿ ಸಕ್ತೆ. ಬಾಬೋರ ಆಜ್ಞೆಯಂತೆ ನಡೆಯಲ್ಲ ಮತ್ತೆ ಅಪ್ರಾಮಾಣಿಕವಾಗಿ ಇರ್ತೀರಿ ಅಂದ್ರೆ ನಿಮಗೆ ರಾಜ್ಯ ಭಾಗ್ಯ ಸಿಗೋದಿಲ್ಲ. ಸಜ್ಜನ್ ಭಿನ್ನ ಭಿನ್ನ ಪ್ರಕಾರ ಸೆ ಸಮझाते रहते हैं. ಶಿವಬಾಬುವರು ಸುಪ್ರೀಂ ಸರ್ಜನ್ ನಮ್ಗೆ ಭಿನ್ನ ಭಿನ್ನ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ಸರ್ಜನ್ ಜೊತೆ ನೀವು ರೋಗ ಮುಚ್ಚಿಡ್ತೀರಿ ಅಂದ್ರೆ ಪದವಿನೂ ಕಮ್ಮಿ ಆಗ್ಬಿಡುತ್ತೆ. ಸರ್ಜನ್ ಕೋ ಬತಾನೆ ಸೆ ಕೊಯ್ ಮಾರ್ ತೋ ನಹೀ ಪಡ್ತಿ ನಾ. ಬಾಬೋರ್ ಹತ್ರ ನೀವ್ ಸತ್ಯವಾಗಿ ಹೇಳಿದ್ರೆ ಬಾಬೋರ್ ಏನ್ ಹೊಡಿತಾರೇನು? ಹೊಡಿತಾರ ಬೈತಾರ? ಇನ್ನು ಪ್ರೀತಿಯಿಂದ ಕುತ್ಕೊಂಡು ಬಾಬಾ ಸಿರಫ್ ಕೇತೆ ಸಾವಧಾನ್, ಮಕ್ಕಳೇ ಎಚ್ಚರಿಕೆ ಅಂತ ಪ್ರೀತಿಯಿಂದ ತಿಳಿಸ್ಕೊಡ್ತಾರೆ. फिर अगर ऐसे भूल करेंगे तो नुकसान हो पाएंगे. ಮತ್ತೆ ಮತ್ತೆ ಇದೇ ತಪ್ಪುಗಳನ್ನ ಮಾಡ್ತಾ ಇದ್ರೆ ಹಾನಿ ಆಗುತ್ತೆ, ನಷ್ಟ ಆಗುತ್ತೆ, ಪದವಿನೂ ಬಹಳ ಕಡಿಮೆ ಆಗುತ್ತೆ. ನಾವೇ ಹೇಳೋದು ಸತ್ಯಯುಗದಲ್ಲಿ ನ್ಯಾಚುರಲ್ ದೈವಿ ಚಲನೆ ಇರುತ್ತೆ, ಅದಕ್ಕೆ ಇಲ್ಲಿ ನೀವು ಪುರುಷಾರ್ಥ ಮಾಡ್ಬೇಕಾಗತ್ತೆ. ಗಡಿ ಗಡಿ ಫೇಲ್ ನಹೀ ಹೋನಾ. ಪದೇ ಪದೇ ಮಾಡಿದ್ದೆ ತಪ್ಪನ್ ಮಾಡ್ತಾ ಇದ್ರೆ ಏನಾಗುತ್ತೆ, ಫೇಲ್ ಆಗ್ತಾ ಇರ್ತೀರಿ ಪದೇ ಪದೇ. ಬಾಬಾ ಹೇಳ್ತಾರೆ ಬಚ್ಚೆ ಜಾಸ್ತಿ ಭೂಲ್ ನ ಕರು, ಹೆಚ್ಚು ತಪ್ಪುಗಳನ್ನ ಮಾಡ್ಬೇಡಿ. ಅಂದ್ರೆ ಒಂದೊಂದ್ ಮಾಡ್ಬೋದು ಅಂತ ಅವಕಾಶ ಅಲ್ಲ, ಕಡಿಮೆ ಮಾಡ್ತಾ ಅದನ್ನ ಸಮಾಪ್ತಿ ಮಾಡ್ತಾ ಬನ್ನಿ. ಬಾಬೋರ್ ಬಹಳ ಪ್ರೀತಿಯ ಸಾಗರ, ಅದೇ ತರ ನೀವ್ ಮಕ್ಕಳು ಪ್ರೀತಿಯ ಸಾಗರರು ಆಗ್ಬೇಕು. ಯಥಾ ಬಾಪ್ ತಥಾ ಬಚ್ಚೆ, ತಂದೆ ಹೇಗೋ ನೀವ್ ಮಕ್ಕಳು ಹಾಗೆ ಆಗ್ಬೇಕು. ಹೀಗೆ ಹೇಳ್ತಾರೆ ಯಥಾ ರಾಜ ರಾಣಿ ತಥಾ ಪ್ರಜೆ ಅಂತ. ಇಲ್ಲಿ ಬಾಬೋರಂತೂ ರಾಜ ಅಲ್ಲ, ನಿಮ್ ಮಕ್ಕಳಿಗೆ ಗೊತ್ತಿದೆ ಬಾಬೋರು ನಮ್ಮನ್ನು ತನ್ನ ಸಮಾನ ಮಾಡ್ಕೊಳ್ತಾರೆ. ಬಾಬೋರ್ದ್ ಏನ್ ಮಹಿಮೆ ಇದೆಯೋ ಬಾಬಾ ಹೇಳ್ತಾರೆ ತುಮಾರಿ ಬಿ ಹೋನಿ ಚಾಹಿಯೆ, ನನ್ನ ಹಂಗೆ ನಿಮ್ಮ ಮಹಿಮೆನೂ ಆಗ್ಬೇಕು. ಅಂದ್ರೆ ನಿಮ್ ಮಕ್ಕಳು ನನ್ನ ಸಮಾನ ಆಗ್ಬೇಕು. ಬಾಬಾ ಸಮಾನ್ ಬನ್ನ ಹೇ, ಮಾಯಾ ಬಡಿ ಪ್ರಬಲ್ ಹೇ, ತುಮ್ಕೋ ರಿಜಿಸ್ಟರ್ ರಖನೆ ನಹಿ ದೇತಿ ಹೇ. ಮಕ್ಕಳೇ ಮಾಯನು ಬಹಳ ಪ್ರಬಲವಾಗಿದೆ, ನಿಮಗೆ ರಿಜಿಸ್ಟರ್ ಚಾರ್ಟ್ ಇಡಕ್ ಬಿಡೋದೇ ಇಲ್ಲ. ಮಾಯಾಕೆ ಫಂದೆ ಮೇತೋ ಪೂರೇ ಫಸೆ ಹುಯೆ, ಮಾಯೆಯ ಮುಷ್ಟಿಯಲ್ಲಂತೂ ಚೆನ್ನಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಮಾಯೆಯ ಜೈಲಿಂದ ತುಮ್ ನಿಕಲ್ ನಹಿ ಸಕ್ತೆ ಹೋ, ಸಚ್ ಬತಾತೆ ನಹಿ. ಸತ್ಯ ಹೇಳಲ್ಲ ಅಂದ್ರೆ ಮಾಯೆಯ ಜೈಲಿಂದ ನೀವು ನಿಮ್ಮನ್ನ ಬಿಡಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಬಾಬಾ ಕೇತೆ ಅಕ್ಯುರೇಟ್ ಯಾದ್ ಕಾ ಚಾರ್ಟ್ ರಖ್. ಸುಮ್ನೆ ಏನೋ ಚಾರ್ಟ್ ನಾನು ಅಷ್ಟು ಗಂಟೆ ಯೋಗ ಮಾಡಿದೆ ಇಷ್ಟು ಗಂಟೆ ಯೋಗ ಮಾಡಿದೆ ಅಂತ ಬರಿಬೇಡಿ. ಅಕ್ಯುರೇಟ್ ಬಾಬೋರ ನೆನಪಿನ ಚಾರ್ಟ್ ಇಡಿ. ಸುಬಹ್ ಉಠ್ ಬಾಬಾ ಕೋ ಯಾದ್ ಕರ್, ಅಮೃತ್ ವೇಳೆ ಎದ್ದು ಬಾಬೋರನ್ನ ನೆನಪು ಮಾಡಿ, ಬಾಬೋರ ಮಹಿಮೆ ಮಾಡಿ. ಬಾಬಾ ನೀವು ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀರಿ, ನಾವು ಆಪ್ಕಿ ಮಹಿಮಾ ಕರೆಂಗೆ, ನಾವು ನಿಮ್ ಮಹಿಮೆ ಮಾಡ್ತೀವಿ. ಭಕ್ತಿ ಮಾರ್ಗದಲ್ಲೂ ಎಷ್ಟೊಂದ್ ಮಹಿಮೆ ಹಾಡ್ತಾ ಬಂದಿದ್ದೀರಿ. ಉನ್ಕೋ ತೋ ಕುಚ್ ಭಿ ಪತಾ ನಹಿ, ದೇವತಾओं की महिमा है नहीं. ಯಾರಿಗೂ ಆ ಮಹಿಮೆ ಅರ್ಥ ಏನೋ ಗೊತ್ತಿಲ್ಲ, ದೇವತೆಗಳದ್ದೇನು ಮಹಿಮೆ ಇಲ್ಲ. ಮಹಿಮೆ ಇದೆ ಒಂದು ಬಾಬೋರ್ದು, ಇನ್ನೊಂದು ಬ್ರಾಹ್ಮಣರ್ದು. ಯಾರು ವಿಶ್ವ ಕಲ್ಯಾಣದ ಸೇವೆ ಬಾಬೋರ್ ಜೊತೆಗ್ ಮಾಡ್ತೀವಿ, ಅವ್ರ ಮಹಿಮೆ ಇದೆ. ಎಲ್ಲರಿಗೂ ಸದ್ಗತಿ ಕೊಡೋರೊಬ್ರೇ ತಂದೆ, ಅವರೇ ಕ್ರಿಯೇಟರನು, ಅವರೇ ಡೈರೆಕ್ಟರ್ನು.
सर्विस भी करते और बच्चों को समझाते भी है ಬಾಬೋರ್ ಸೇವೆನೂ ಮಾಡ್ತಾರೆ ಮಕ್ಕಳಿಗೆ, ಜೊತೆಗೆ ಜ್ಞಾನ ತಿಳುವಳಿಕೆನೂ ಕೊಡ್ತಾರೆ, ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. ಬಾಬೋರ್ ಹೇಳೋ ಪ್ರತಿ ಒಂದೊಂದು ಪ್ರಾಕ್ಟಿಕಲ್ ಆಗಿರೋದು. वो तो सिर्फ भगवान वाचा सुनते रहते शास्त्रों से. ಭಕ್ತಿ ಮಾರ್ಗದಲ್ಲಿ ಗೀತೆ ಓದೋರು ಕೇಳೋರು ಸುಮ್ನೆ ಭಗವಾನ್ ವಾಚ ಅಂತ ಕೇಳ್ತಾರೆ, ಹೇಳ್ತಾ ಇರ್ತಾರೆ, ಗೀತೆ ಓದ್ತಾ ಬರ್ತಾರೆ. ಫಿರ್ ಉನ್ಸೆ ಮಿಲ್ತಾ ಕ್ಯಾ ಹೈ, ಅದರಿಂದ ಏನ್ ಸಿಗುತ್ತೆ? ಎಷ್ಟೊಂದು ಪ್ರೇಮದಿಂದ ಕುತ್ಕೊಂಡು ಓದ್ತಾರೆ, ಭಕ್ತಿ ಮಾಡ್ತಾರೆ. ಪತಾ ನೈ ಪಡ್ತಾ ಕಿ ಇನ್ಸೆ ಕ್ಯಾ ಹೋಗ, ಮನುಷ್ಯರಿಗೆ ಅದರದ್ದು ರಿಸಲ್ಟ್ ಏನ್ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ. ये नहीं जानते कि हम नीचे ही सीढ़ी उतर रहे हैं. ಗೊತ್ತೇ ಇಲ್ಲ ಮನುಷ್ಯರಿಗೆ ಗೀತೆ ಓದ್ಲಿ ಏನೇ ಓದ್ಲಿ ಇನ್ನು ಮೆಟ್ಲನ್ನ ಕೆಳಗೆ ಇಳಿತಾ ಬರ್ತಾರೆ. ಇನ್ನು ದಿನ ಪ್ರತಿದಿನ ತಮೋ ಪ್ರಧಾನರೇ ಹಾಕ್ತಾರೆ. ಡ್ರಾಮಾ ಇದೇ ತರ ನಿಗದಿ ಇರೋದು. ಈ 84 ಜನ್ಮಗಳ ಮೆಟ್ಲಿನ ರಹಸ್ಯ ಸಿವಾಯ್ ಬಾಪ್ಗೆ ಕೋಯ್ ಸಮಜಾ ನ ಸಕೆ. ಇದರ ರಹಸ್ಯಗಳೆಲ್ಲ ಶಿವಬಾಬನ್ ಬಿಟ್ಟು ಇನ್ಯಾರು ತಿಳಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಶಿವಬಾಬಾ ಅವರು ಹೇಗ್ ತಿಳಿಸ್ಕೊಡ್ತಾರೆ? ಶಿವಬಾಬಾ ಬ್ರಹ್ಮ ತಂದೆ ಮೂಲಕ ತಿಳಿಸ್ಕೊಡ್ತಾರೆ. ये भी इनसे समझकर फिर तुमको समझाते हैं. ಶಿವಬಾಬನಿಂದ ಬ್ರಹ್ಮ ಬಾಬಾ ಅವ್ರು ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ತಿಳಿಸ್ತಾರೆ. ಮೂಲ ದೊಡ್ಡ ಟೀಚರ್, ದೊಡ್ಡ ಸರ್ಜನ್ ಶಿವಬಾಬಾ ಅವರು. तो उनको ही याद करना है. ऐसे नहीं कहते ब्राह्मणी को याद करो, ಅವರನ್ನೇ ನೆನ್ಪ್ ಮಾಡ್ಬೇಕು. ಯಾವತ್ತು ಬಾಬಾ ಅವ್ರು ಹೇಳಲ್ಲ ಬ್ರಹ್ಮನನ್ನ ನೆನ್ಪ್ ಮಾಡಿ ಬ್ರಾಹ್ಮಣಿನ ನೆನ್ಪ್ ಮಾಡಿ. ಬ್ರಾಹ್ಮಣಿ ಅಂದ್ರೆ ನಿಮಿತ್ತ ಅಕ್ಕಂದಿರಿರ್ತಾರಲ್ಲ, ನಿಮಿತ್ತ ಟೀಚರ್, ಅವ್ರನ್ನೂ ನೆನ್ಪ್ ಮಾಡ್ಬೇಡಿ. ಯಾವ್ದೋ ಏಕಕಿ ರತ್ನಿ, ನೆನಪಂತೂ ಒಬ್ಬರನ್ನೇ ಮಾಡ್ಬೇಕು. ಎಂದು ಯಾರ ಜೊತೆನೂ ಮೋಹ ಇಟ್ಕೊಳ್ಬೇಡಿ. ಒಬ್ಬ ತಂದೆಯಿಂದನೇ ಶಿಕ್ಷಣ ತಗೊಳ್ಬೇಕು. ಅವ್ರು ಹೇಳೋದು ಕೇಳೋದು, ಇವ್ರು ಹೇಳೋದು ಕೇಳೋದು, ಅಲ್ಲಿ ಹೇಳೋದು ಕೇಳೋದು ಹಂಗಿಲ್ಲ. ಒಬ್ಬ ತಂದೆಯಿಂದನೇ ಶಿಕ್ಷಣ ತಗೋಬೇಕು ನಿರ್ಮೋಹಿಗಳಾಗಿ. ಇಸ್ಮೇ ಬಡಿ ಮೆಹನತ್ ಚಾಯಿ. ಇದೆಲ್ಲ ಆಗಕ್ಕೆ ತುಂಬಾ ಪರಿಶ್ರಮ ಪಡ್ಬೇಕಾಗತ್ತೆ. ಇಡೀ ಹಳೆ ಜಗತ್ತಿಂದ ವೈರಾಗ್ಯ ಇರ್ಬೇಕು ನಿಮ್ಗೆ. ಇದಿನ್ನೇನು ಖತಮ್ ಹುಯಿ ಪಡಿ ಹೇ, ವಿನಾಶ ಆಗೇ ಆಗತ್ತೆ, ಆಗೋಗಿದೆ ಅಂತ ತಿಳ್ಕೊಳ್ಳಿ. ಇಸ್ಮೇ ಲವ್ ಆಸಕ್ತಿ ಕುಚ್ ಭಿ ನಹಿ. ಈ ಪ್ರಪಂಚದ ಮೇಲೆ ನಿಮ್ಗೆ ಪ್ರೀತಿ ಆಗ್ಲಿ ಆಸಕ್ತಿ ಆಗ್ಲಿ ಇರಬಾರ್ದು. ನೋಡಿ, कितने बड़े बड़े मकान आदि बनाते रहते, उनको ये भी पता नहीं पुरानी दुनिया बाकी कितना समय है. ಏನೇನು ಭವಿಷ್ಯದ ಪ್ಲಾನ್ಗಳು ಮನುಷ್ಯರ ಹತ್ರ. ನಾವೇ ಹೇಳ್ತಾರೆ ಎಷ್ಟು ದೊಡ್ಡ ದೊಡ್ಡ ಮನೆಗಳೆಲ್ಲ ಕಟ್ತಾರೆ, ಏನೆಲ್ಲ ಮಾಡ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ ಈ ಹಳೆ ಜಗತ್ತು ಇನ್ನೆಷ್ಟು ಸಮಯ ಇರುತ್ತೆ ಅಂತ. ಬಚ್ಚೆ ಅಬ್ ಜಾಗೋ ಓ ಅವರು ಅಂಕೋ ಜಗಾತೆ. ನೀವು ಈಗ ಜಾಗೃತವಾಗಿದ್ದೀರಿ, ಬೇರೆಯವರನ್ನು ಜಾಗೃತಗೊಳಿಸಿ. ಬಾಬಾ ಅವ್ರ ಆತ್ಮಗಳನ್ನೇ ಜಾಗೃತ ಮಾಡ್ತಾರೆ. ಪದೇ ಪದೇ ಹೇಳ್ತಾರೆ ಬಾಬಾ ಅವರು, ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಜಾಗೃತ ಇರೋದು ಅಂದ್ರೆ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳೋದು. ಶರೀರ್ ಸಮಜ್ತೆ ಹೊತ್ತು ಜೈಸೆ ಸೋಯೆ ಪಡೆ. ನಿಮ್ಮನ್ನ ನೀವು ಶರೀರ ಅಂತ ತಿಳ್ಕೊಂಡಿದ್ದಾದ್ರೆ ಮಲಗಿದಿರಿ ಅಂತ, ಅಜ್ಞಾನದ ನಿದ್ರೆಯಲ್ಲಿದ್ದೀರಿ ಅಂತ. ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಬಾಬಾ ಅವರನ್ನ ನೆನಪು ಮಾಡಿ. ಆತ್ಮ ಪತೀತ ಆದ್ರೆ ಅದಕ್ಕೆ ಸಿಕ್ಕಿರೋ ಶರೀರನೂ ಪತೀತವಾಗಿದೆ. ಆತ್ಮ ಪಾವನ ಆದ್ರೆ ಶರೀರನೂ ಪಾವನವಾಗಿರೋದ್ ಸಿಗುತ್ತೆ. ಬಾಬ್ ಸಮझाते हैं तुम ही ದೇವಿ ದೇವತಾ ಘರಾನೆ के थे. ಬಾಬಾ ಅವ್ರು ತಿಳಿಸ್ಕೊಡ್ತಾರೆ, ನೀವೇ ಈ ದೇವಿ ದೇವತಾ ವಂಶದವರಿದ್ರಿ, ಫಿರ್ ತುಮ್ ಹಿ ಬನ್ ಜಾಯೇಂಗೆ, ಮತ್ತೆ ನೀವೇ ಪುನಃ ಆಗ್ತೀರಿ. ಎಷ್ಟು ಸಹಜ ಮಕ್ಕಳೇ. ಈ ತರ ಬೇಹದ್ದಿನ ತಂದೆಯನ್ನ ಹಮ್ ಕ್ಯೂ ನಹಿ ಯಾದ್ ಕರೆಂಗೆ, ನಾವ್ ಯಾಕೆ ನೆನಪು ಮಾಡಬಾರ್ದು? ಅಂದ್ರೆ ಎಷ್ಟು ನೆನ್ಪು ಮಾಡ್ಬೇಕು ಅಂತ ಅರ್ಥ. ಬೆಳಗ್ಗೆ ಎದ್ದು ಬಾಬಾ ಅವ್ರ ನೆನ್ಪು ಮಾಡಿ, ಬಾಬಾ ಆಪ್ಕಿ ತೋ ಕಮಾಲ್ ಹೇ, ಆಪ್ ಹಮ್ಕೋ ಕಿತ್ನಾ ಊಂಚ್ ದೇವಿ ದೇವತಾ ಬನಾಕರ್ ನಿರ್ವಾಣ ಧಾಮೆ ಬೈಠ್ ಜಾತೆ ಹೋ. ಬಾಬಾ ಅವ್ರ ಜೊತೆ ಮಾತಾಡಿ ಆತ್ಮೀಯ ಸಂಭಾಷಣೆ ಮಾಡಿ, ಬಾಬಾ ನೀವು ಎಂತಹ ಚಮತ್ಕಾರಿ, ಎಂತ ಚಮತ್ಕಾರ ಮಾಡಿದಿರಿ, ನೀವು ನಮ್ಮನ್ನು ಎಷ್ಟು ಶ್ರೇಷ್ಠ ದೇವಿ ದೇವತೆಗಳನ್ನಾಗಿ ಮಾಡಿ ಮತ್ತೆ ನೀವು ಹೋಗಿ ನಿರ್ವಾಣ ಧಾಮದಲ್ಲಿ ಕುತ್ಕೊಂಡ್ ಬಿಡ್ತೀರಿ, ರಿಟೈರ್ಮೆಂಟ್. ಇತ್ನಾ ಊಂಚ್ ತೋ ಕೊಯ್ ಬನಾ ನ ಸಕೆ. ಶಿವಬಾಬನ್ ವಿನಃ ಇಷ್ಟೊಂದು ಶ್ರೇಷ್ಠರನ್ನಾಗಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ನೀವೆಷ್ಟು ಸಹಜ ಮಾಡಿ ತಿಳಿಸ್ಕೊಡ್ತೀರಿ.
बाबा कहते हैं जितना टाइम मिले काम काज करते हुए भी बाप को याद कर सकते हो. ಇದಕ್ಕೆ ಬಾಬಾ ಅವ್ರು ಏನ್ ಪ್ರತ್ಯುತ್ತರ ಹೇಳ್ತಾರೆ, ಮಕ್ಕಳೇ ಎಷ್ಟು ಸಮಯ ಸಿಗುತ್ತೋ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ. ಅಯ್ಯೋ ಕೆಲ್ಸನೇ ಮುಗಿಯೋದಿಲ್ಲಪ್ಪ ಮಾಡಕ್ಕೇನ್ ಬಿಡಿ, ಅದಕ್ಕೆ ಎಲ್ಲಾ ಕೆಲಸ ಕಾರ್ಯಗಳು ಮಾಡ್ತಾನೋ ಬಾಬಾ ಅವ್ರು ನೆನಪು ಮಾಡ್ಬೋದು. ನೆನಪಿಂದನೇ ನೀವು ಈ ಭವಸಾಗರನ ದಾಟ್ತೀರಿ. ಅಂದ್ರೆ ಕಲಿಯುಗದಿಂದ ಆ ದಡ ಶಿವಾಲಯಕ್ಕೆ ಕರ್ಕೊಂಡು ಹೋಗೋರು ಬಾಬೋರ್. ಬಾಬೋರ್ ನೆನಪಿಂದನೇ ನೀವು ದಾಟೋದು. कलयुग से उस पार शिवालय में ले जाने वाली है. शिवालय को ही याद करना. शिव बाबा का स्थापन किया हुआ स्वर्ग दोनों की याद आती है. ಒಂದು ಶಿವಬಾಬೋರ್ ನೆನ್ಪ್ ಮಾಡಿ, ಇನ್ನೊಂದು ಶಿವಬಾಬೋರ್ ಸ್ಥಾಪನೆ ಮಾಡಿರೋ ಶಿವಾಲಯ ಸ್ವರ್ಗನ ನೆನ್ಪ್ ಮಾಡಿ. दोनों की याद आती. ಯಾರು ಮಾಡಿದರೆ ಏನ್ ಮಾಡಿದರೆ ಎರಡು ನೆನ್ಪಿಗೆ ಬರ್ಬೇಕು. ಶಿವಬಾಬಾ ಈಗ ಒಂದ್ ಮೂರ್ತಿ ನೋಡಿದ್ರೆ ಮೂರ್ತಿನೂ ನೆನ್ಪಾಗುತ್ತೆ, ಮೂರ್ತಿನ ಕೆತ್ತನೆ ಮಾಡಿದವ್ರು ಇಷ್ಟು ಸುಂದರವಾಗಿ ಯಾರು ಮಾಡಿದ್ರು ಅಂತ. ಹಂಗೆ ಬಾಬೋರು ಮತ್ತೆ ಬಾಬೋರ್ ಕೊಡೋ ಸ್ವರ್ಗ ಎರಡೂ ನೆನ್ಪಿರ್ಬೇಕು. बाप भी नई दुनिया स्थापन करने आते हैं. जरूर बाप आकर कोई तो कर्तव्य करेंगे ना. ಬಾಬಾ ಅವ್ರು ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾರೆ. ಅವಶ್ಯಕವಾಗಿ ಬಾಬಾ ಅವ್ರು ಬಂದು ಏನಾದ್ರೂ ಕರ್ತವ್ಯ ಮಾಡ್ಬೇಕಲ್ಲ. ಬಾಬಾ ಅವ್ರ ಮಹಿಮೆ ಇವತ್ತು ಇಡೀ ವಿಶ್ವ ವ್ಯಾಪಕವಾಗಿದೆ ಅಂದ್ರೆ ಅವ್ರೇನೋ ಅಂತಹ ಕರ್ತವ್ಯ ಮಾಡ್ಬೇಕಲ್ಲ. तुम देखते भी हो मैं पाठ बजा रहा हूँ ड्रामा प्लान अनुसार. ನಿಮ್ ಮಕ್ಕಳೀಗ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀರಿ ಬಾಬಾ ಅವರನ್ನ. ಬಾಬಾನು ಈ ಡ್ರಾಮಾದಲ್ಲಿ ತನ್ನ ಕರ್ತವ್ಯದ ಪಾತ್ರ ಮಾಡ್ತಾ ಇದ್ದಾರೆ. ಡ್ರಾಮಾ ಪ್ಲಾನ್ ಅನುಸಾರ ನೀ ಮಕ್ಕಳು 5000 ವರ್ಷದ ಹಿಂದಿನಂತೆ ನೆನಪಿನ ಯಾತ್ರೆ ಮತ್ತು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳ್ಕೊಂಡಿದ್ದೀರಿ. ಮತ್ತೆ ನಿಮ್ಗೆ ನಾನು ಇದೆಲ್ಲವನ್ನು ತಿಳಿಸ್ಕೊಡ್ತೀನಿ. तुम जानते हो और 5000 वर्ष के बाद बाबा हमारे सन्मुख आता है. ಪ್ರತಿ 5000 ವರ್ಷಕ್ಕೊಮ್ಮೆ ಶ್ರೀ ಬಾಬಾ ಅವರು ನಮ್ಮ ಸನ್ಮುಖದಲ್ಲಿ ಚೈತನ್ಯವಾಗಿ ಬರ್ತಾರೆ. ಆತ್ಮ ಹಿ ಬೋಲ್ತಿ ಹೇ ಶರೀರ್ ನೈ ಬೋಲೇಗಾ. ಬಾಬಾ ಅವ್ರು ಮಾತಾಡೋದು ಯಾರು? ಪರಮ ಆತ್ಮನೇ ಮಾತಾಡ್ತಾರೆ, ಶರೀರ ಅಲ್ಲ. ಶರೀರದ ಮೂಲಕ ಮಾತಾಡ್ತಾರೆ. ಬಾಬಾ ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ. ಆತ್ಮ ಕೋ ಹಿ ಪ್ಯೂರ್ ಬನಾನಾ ಹೈ. ಆತ್ಮವನ್ನೇ ಪವಿತ್ರ ಮಾಡ್ಕೊಡ್ಬೇಕು. ಆತ್ಮ ಕೋ ಏಕ್ ಬಾರ್ ಹಿ ಪ್ಯೂರ್ ಹೋನಾ ಹೋತಾ ಹೈ. ಬಾಬಾ ಕೇತೆ ಮೇನೆ ಅನೇಕ ಬಾರ್ ತುಮಕೋ ಪಡಾಯಾ ಫಿರ್ ಭಿ ಪಡಾऊंगा. ಆತ್ಮ ಕಲ್ಪಕ್ಕೆ ಒಮ್ಮೆ ಮಾತ್ರ ಪ್ಯೂರ್ ಆಗುತ್ತೆ. ಬಾಬಾ ಹೇಳುದು ನಾನು ಅನೇಕ ಬಾರಿ ನಿಮಗೆ ಓದಿಸಿದ್ದೆ ಮತ್ತು ಈಗ ಓದಿಸ್ತೀನಿ. ಪ್ರತಿ ಕಲ್ಪದಲ್ಲೂ ನಾನು ನನ್ನ ಮಕ್ಕಳಿಗೆ ಓದಿಸ್ತೀನಿ. ಈ ತರ ಯಾರು ಸನ್ಯಾಸಿಗಳು ಹೇಳಕ್ಕೆ ಸಾಧ್ಯ ಇಲ್ಲ. ಕಲ್ಪ ಡ್ರಾಮಾ ಇದೆಲ್ಲ ಅವ್ರಿಗೇನ್ ಗೊತ್ತಿದೆ? ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ಡ್ರಾಮಾ ಪ್ಲಾನ್ ಅನುಸಾರ ಓದ್ಸಕ್ಕೋಸ್ಕರ ಬಂದಿದ್ದೀನಿ. ಮತ್ತೆ 5000 ವರ್ಷದ ನಂತರನೂ ಇದೇ ತರ ಓದಿಸ್ತೀನಿ. ಹೇಗೆ ಕಲ್ಪದ ಹಿಂದೆ ನಿಮಗೆ ಓದಿಸಿ ರಾಜಧಾನಿ ಸ್ಥಾಪನೆ ಮಾಡಿದ್ದೆ, ಅನೇಕ ಬಾರಿ ನಿಮ್ಗೆ ಓದಿಸಿ ರಾಜ್ಯ ಸ್ಥಾಪನೆ ಮಾಡಿದ್ದೀನಿ. ಅನೇಕ ಬಾರಿ ಅಂದ್ರೆ ಅಗಣಿತ. ಇದೆಷ್ಟು ಬಾರಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹಿಂದೆ ಮುಗ್ದಿರೋದು ಅನೇಕ ಬಾರಿ, ಮುಂದೆ ಆಗೋದು ಅನೇಕ ಬಾರಿ. ಕಿತ್ತನಿ ವಂಡರ್ಫುಲ್ ಬಾತೆ ಬಾಪ್ ಸಮझाते. ಇದೆಲ್ಲ ಎಷ್ಟು ಅದ್ಭುತವಾದ ಮಾತುಗಳು ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮಕ್ಕಳೇ ಎಷ್ಟು ಶ್ರೇಷ್ಠ. ಶ್ರೀಮತದಂತೆ ನಡೆದು ನೀವು ವಿಶ್ವಕ್ಕೆ ಮಾಲೀಕರಾಗ್ತೀರಿ. ಬಹುತ್ ಬಹುತ್ ಬಡ ಮರ್ತಬಾ ಹೈ. ಬಹು ದೊಡ್ಡ ಪದವಿ ಇದು. ಯಾಕೆಂದ್ರೆ ಈ ಪದವಿ ಮುಂದೆ ಎಲ್ಲರೂ ತಲೆಬಾಗ್ತಾರೆ. ಆ ಪದವಿಯವರು ಯಾರ ಮುಂದೆ ತಲೆಬಾಗೋ ಮಾತೇ ಇಲ್ಲ. कोई को बड़ी लॉटरी मिलती माता खराब हो जाता. कोई चलते चलते होपलेस हो जाते. हम पढ़ नहीं सकते. हम विश्व की बादशाही कैसे लेंगे. तुम बच्चों को बहुत खुशी होनी चाहिए. ನೋಡಿ ಕೆಲವೊಂದ್ಸಲ ಈ ತರ ಆಗ್ಬಿಡುತ್ತೆ. ಯಾರಿಗಾದ್ರೂ ಬಹಳ ದೊಡ್ಡ ಲಾಟ್ರಿ ಹೊಡೆದ್ಬಿಟ್ರೆ ಅವ್ರ ತಲೆನೇ ಕೆಟ್ಟೋಗ್ಬಿಡುತ್ತೆ, ಹುಚ್ಚರಾಗ್ಬಿಡ್ತಾರೆ. ಅಂದ್ರೆ ಶಾಕ್ ಅಲ್ಲಿ ಕೆಲವರು ಜೀವನದಲ್ಲಿ ನಡೀತಾ ಹೋಪನ್ನೇ ಕಳ್ಕೊಂಡ್ ಬಿಡ್ತಾರೆ. ನಾನ್ ಓದಕ್ಕಾಗಲ್ಲಪ್ಪ, ನನ್ ಕೈಲಿ ಆಗಲ್ಲ ಅಂತ. ನಾವು ಹೇಳ್ತಾರೆ ನಾವು ವಿಶ್ವದ ಮಾಲೀಕತ್ವ ಹೋಪ್ಲೆಸ್ ಆದ್ರೆ ಹೆಂಗ್ ತಗೊಳಕ್ಕಾಗುತ್ತೆ? ಈ ಮಕ್ಕಳಿಗೆ ಬಹಳ ಖುಷಿ ಇರ್ಬೇಕು. ನಾವು ಹೇಳ್ತಾರೆ ಅತೀಂದ್ರಿಯ ಸುಖ ಹಾಗೂ ಖುಷಿಯ ಮಾತು
ಮೇರೆ ಬಚ್ಚೋನ್ ಸೆ ಪೂಚೋ. ಬಾಬು ಅವರಿಗೆ ಎಷ್ಟು ಅಥಾರಿಟಿ ಇದೆ. ಅತೀಂದ್ರಿಯ ಸುಖ ಕೇಳೋದಾದ್ರೆ, ಖುಷಿ ಕೇಳೋದಾದ್ರೆ ನನ್ ಮಕ್ಕಳನ್ನ ಕೇಳಿ. ತುಮ್ ಜಾತೆ ಹೋ ಸಬ್ಕೋ ಖುಷಿ ಕಿ ಬಾತೆ ಸುನಾನೆ. ನೀವು ಎಲ್ಲರ ಹತ್ರನೂ ಹೋಗ್ತೀರಿ ಖುಷಿಯ ಸಂದೇಶವನ್ನ ಕೊಡ್ಲಿಕ್ಕೆ. ನೀವೇ ವಿಶ್ವದ ಮಾಲೀಕರಿದ್ದವರು 84 ಜನ್ಮ ಪಡೆದು ಗುಲಾಮರಾಗಿದ್ದೀರಿ. गाते भी है मैं गुलाम तेरा, समझते हैं अपने को नीच कहना, छोटा होकर चलना अच्छा है, देखो बाप कौन है. ಬಾಬಾ ಹೇಳ್ತಾರೆ ನೋಡಿ, 84 ಜನ್ಮ ತಗೊಂಡು ವಿಶ್ವದ ಮಾಲೀಕರಾಗಿದ್ದ ನೀವು ಗುಲಾಮರಾಗಿದ್ದೀರಿ. ಅದಕ್ಕೆ ಭಕ್ತರು ಏನ್ ಹೇಳ್ತಾರೆ, ನಾನು ನಿನ್ನ ಗುಲಾಮ, ನಿನ್ನ ಸೇವಕ ಅಂತ ಹೇಳಿ. ಬಾಬಾ ಹೇಳ್ತಾರೆ ತಮ್ಮನ್ ತಾವು ನೀಚ, ಕೆಳಮಟ್ಟಕ್ಕೆ ತಿಳ್ಕೊತಾರೆ. ಚಿಕ್ಕವರಾಗಿರೋದು, ತುಂಬಾ ನಮ್ರತೆಯಿಂದ ಇರೋದು ಒಳ್ಳೇದು ಅಂತ ತಿಳ್ಕೊತಾರೆ. ನೋಡಿ ಬಾಬೋರ್ ಯಾರು, ಅವರನ್ನ ಯಾರು ತಿಳ್ಕೊಂಡಿಲ್ಲ. ಉನ್ಕೋ ಭಿ ಸಿರಫ್ ತುಮ್ನೆ ಜಾನಾ ಹೈ. ಬಾಬೋರನ್ನು ನೀವ್ ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಿ. ಬಾಬೋರ್ ಹೇಗೆ ಬಂದು ಎಲ್ಲರಿಗೂ ಮಕ್ಕಳೇ ಮಕ್ಕಳೇ ಮೀಟೆ ಬಚ್ಚೆ ಅಂತ ಹೇಳಿ ಹೆಂಗ್ ತಿಳಿಸ್ಕೊಡ್ತಾರೆ. ಹಮ್ ಯ ಆತ್ಮ ಅವ್ರ ಪರಮಾತ್ಮ ಕಾ ಮೇಳ ಹೈ. ಇದು ಆತ್ಮಗಳು ಮತ್ತೆ ಪರಮಾತ್ಮನ ಮಿಲನದ ಮೇಳ ಇದು. ಉನ್ಸೆ ಹಮ್ಕೋ ಸ್ವರ್ಗ ಕಿ ಬಾದಶಾಹಿ ಮಿಲ್ತಿ ಹೈ. ಶಿವಬಾಬೋರಿಂದ ನಮ್ಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುತ್ತೆ. ಬಾಕಿ ಗಂಗಾ ಸ್ನಾನ ಮುಂತಾದವರಿಂದ ಸ್ವರ್ಗದ ರಾಜ್ಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಗಂಗಾ ಸ್ನಾನ ಅಂತೂ ಬಹಳ ಬಾರಿ ಮಾಡಿದಿರಿ. ये तो पानी सागर से आता, परंतु ये बरसात कैसे पड़ती, इनको ही कुदरत कहेंगे ना. ನೀರೆಲ್ಲಿಂದ ಬರುತ್ತೆ, ಮತ್ತೆ ವಾಪಸ್ ಸಾಗರದಿಂದನೇ ಬರುತ್ತೆ. ಬಾಬಾ ಹೇಳ್ತಾರೆ ಇದು ಅದ್ಭುತ ಅಲ್ವಾ, ನೇಚರ್ ನೋಡಿ. ಮಳೆ ಬರುತ್ತೆ, ನದಿಯಾಗಿ ಸಾಗರ ಸೇರುತ್ತೆ, ಮತ್ತೆ ಮೋಡ ಆಗಿ ಮತ್ತೆ ವಾಪಸ್ ಮಳೆ ಬರುತ್ತೆ. ನೇಚರ್ ಇದು ಸೈಕಲ್. ಈ ಸಮಯ ಬಾಪ್ ತುಮಕೋ ಸಬ್ ಕುಚ್ ಸಮಜಾತೆ ಹೈ. ಈ ಸಮಯದಲ್ಲಿ ಬಾಬೋರ್ ನಿಮ್ಮ ಮಕ್ಕಳಿಗೆ ಎಲ್ಲ ಮಾತನ್ನು ತಿಳಿಸ್ಕೊಡ್ತಾರೆ. ಧಾರಣಾದಿ ಆತ್ಮ ಹಿ ಕರ್ತಿ ನಕಿ ಶರೀರ. ಧಾರಣೆ ಮಾಡ್ಕೊಳ್ಳೋದು ಯಾರು, ಅಳವಡಿಸ್ಕೊಳ್ಳೋದು ಯಾರು, ಆತ್ಮನೇ ಮಾಡ್ಕೊಳತ್ತೆ, ಶರೀರ ಅಲ್ಲ. ನೀವು ಫೀಲ್ ಮಾಡ್ತೀರಿ ಅವಶ್ಯಕವಾಗಿ ಬಾಬೋರ್ ನಮ್ಮನ್ನು ಕ್ಯಾಸೆ ಕ್ಯಾ ಬನಾ ದಿಯಾ ಹೈ, ಹೇಗಿದ್ದವರನ್ನು ಹೇಗೆ ಮಾಡಿದರೆ, ಹೇಗ್ ಮಾಡ್ತಾ ಇದ್ದಾರೆ. ಆ ಬಾಬಾ ಕೇತೆ ಬಚ್ಚೆ ಅಪ್ನೆ ಪರ್ ರೆಹಮ್ ಕರೋ. ಈಗ ಬಾಬೋರ್ ಹೇಳೋದು, ಮಕ್ಕಳೇ ನಿಮ್ಮ ಮೇಲೆ ನೀವೇ ಕರುಣೆ ತೋರ್ಸ್ಕೋಬೇಕು. ಕೊಯ್ ಅವಜ್ಞಾ ನ ಕರು. ಕರುಣೆ ತೋರ್ಸ್ಕೊಳ್ಳೋದು ಅಂದ್ರೆ ಏನರ್ಥ, ಬಾಬೋರ ಶ್ರೀಮತದ ಉಲ್ಲಂಘನೆ ಮಾಡಬೇಡಿ, ದೇಹ ಅಭಿಮಾನಿಗಳಾಗಬೇಡಿ. ದೇಹಾಭಿಮಾನದಲ್ಲಿ ಬಂದು ಬಾಬೋರ ಆಜ್ಞೆಗಳನ್ನ ಉಲ್ಲಂಘನೆ ಮಾಡಿದ್ದಾದ್ರೆ ಮುಫತ್ ಅಪ್ನಾ ಪದ್ ಕಮ್ ಕರ್ದೆಂಗೆ. ಸುಮ್ನೆ ಫ್ರೀಯಾಗಿ ನಿಮ್ಮ ಪದವಿನ ನೀವೇ ಕಮ್ಮಿ ಮಾಡ್ಕೊತೀರಿ. ಟೀಚರ್ ಅಂತೂ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಟೀಚರ್ ಹೇಳೋಷ್ಟೆಲ್ಲ ಹೇಳ್ತಾರೆ. ವಿದ್ಯಾರ್ಥಿ ಅಟೆನ್ಷನ್ ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಜೀವನ ಹಾಳು ಮಾಡ್ಕೊತಾರಲ್ಲ. ನೀವು ಮಕ್ಕಳಿಗೂ ಗೊತ್ತಿದೆ, ಬಾಬಾ ಬೇಹದ್ದಿನ ಟೀಚರ್. ಜಗತ್ತಲ್ಲಿ ನೋಡಿ ಎಷ್ಟೊಂದು ಭಾಷೆಗಳಿದೆ. कोई भी चीज छपती तो सब भाषाओं में छपानी चाहिए. कोई लिटरेचर छपाते हो, सबको एक एक कॉपी भेज दो. एक एक कॉपी लाइब्रेरी में भेज देनी चाहिए. खर्च की बात नहीं है. ಬಾಬಾ ಹೇಳ್ತಾರೆ ನಿಮಗೆ ಗೊತ್ತಿದೆ, ಬಾಬಾ ಬೇಹದ್ದಿನ ತಂದೆ, ಬೇಹದ್ದಿನ ಟೀಚರ್. ಜಗತ್ತಲ್ಲಿ ಎಷ್ಟೊಂದು ಭಾಷೆಗಳಿದೆ. ನೀವು ಪ್ಯಾಂಪ್ಲೆಟ್ಸ್ ಯಾವುದನ್ನೇ ಪ್ರಿಂಟ್ ಮಾಡಿದ್ರು ಎಲ್ಲ ಭಾಷೆಯಲ್ಲೂ ಪ್ರಿಂಟ್ ಮಾಡ್ಬೇಕು. ಅದು ಲಿಟ್ರೇಚರ್ ಆಗಿರ್ಲಿ, ಪ್ಯಾಂಪ್ಲೆಟ್ಸ್ ಆಗಿರ್ಲಿ. ಬಾಬಾ ಹೇಳ್ತಾರೆ ಎಲ್ಲರಿಗೂ ಒಂದೊಂದು ಕಾಪಿ ಕಳಿಸ್ಕೊಡಿ. ಎಲ್ಲಾ ಲೈಬ್ರರಿಗೂ ಒಂದೊಂದು ಕಾಪಿ ಕಳಿಸ್ಕೊಡಿ. ಇದು ಖರ್ಚಿನ ಮಾತಿಲ್ಲ. ಬಾಬಾ ಕಾ ಭಂಡಾರ ಬಹುತ್ ಭರ್ ಜಾಯೇಗ. ನೀವು ಈಗ ಒಂದು ಲೈಬ್ರರಿಗೆ ನೀವು ಬುಕ್ ಕೊಟ್ರೆ ಯಾವ್ಯಾವ ರಾಜ್ಯದ ಭಾಷೆದು ಎಷ್ಟೊಂದು ಆತ್ಮಗಳ ಕಲ್ಯಾಣ ಆಗುತ್ತೆ. ಬಾಬಾ ಹೇಳ್ತಾರೆ ಖರ್ಚು ಯಾರು ಕೊಡ್ತಾರೆ ಅದನ್ನ ನೀವು ಯೋಚನೆ ಮಾಡ್ಬೇಡಿ. ಬಾಬೋರ್ ತಾನೇ ಭಂಡಾರವನ್ನ ತುಂಬ್ತಾರೆ. ಪೈಸಾ ಅಪ್ನೆ ಪಾಸ್ ರಖ್ ಕರ್ಕೆ ಕ್ಯಾ ಕರೆಂಗೆ. ದುಡ್ಡಿರೋರು ದುಡ್ಡಿಟ್ಕೊಂಡು ಏನ್ ಮಾಡ್ತೀರಿ, ಅದನ್ನೇ ಬಾಬೋರ ಸೇವೆಯಲ್ಲಿ ಉಪಯೋಗಿಸಿ. ಒಂದು ಪ್ಯಾಂಪ್ಲೆಟ್ಸ್, ಬುಕ್ಸ್, ಸರ್ವಿಸಿನ ಸಾಧನಗಳನ್ನು ತಯಾರು ಮಾಡಿ. ಅನೇಕ ಆತ್ಮಗಳ ಕಲ್ಯಾಣ ಆಗುತ್ತೆ. तो घर तो नहीं ले जाएंगे, अगर कुछ घर ले जाए तो परमात्मा के यज्ञ की चोरी हो जाएगी. तोबा तोबा, ऐसी बुद्धि शल किसकी ना हो.
ಬಾಬೆ ಹೇಳ್ತಾರೆ ಹಣ ಇಟ್ಕೊಂಡು ಏನ್ ಮಾಡ್ತೀರಿ? ಯಾರು ಏನೋ ಹೊತ್ಕೊಂಡಂತೂ ಹೋಗೋದಿಲ್ಲ. ಏನಾದ್ರೂ ತಗೊಂಡು ಹೋಗ್ತೀರಿ ಅಂದ್ರೆ ಪರಮಾತ್ಮನ ಯಜ್ಞದ ಕಳ್ತನ ಆಗ್ಬಿಡುತ್ತೆ. ಇಲ್ಲಿಂದ ಯಾರು ಏನೋ ತಗೊಂಡೋಗಕ್ಕೆ ಅವಕಾಶನೇ ಇಲ್ವಲ್ಲ. ಕ್ಷಮೆ ಕೇಳ್ಬೇಕಾಗತ್ತೆ. ಈ ತರ ಬುದ್ಧಿ ಯಾರಿಗೂ ಇಲ್ದೇ ಇರ್ಲಿ. ಅಂದ್ರೆ ಕೂಡಿಟ್ಕೊಂಡು ಏನ್ ಮಾಡ್ತೀರಿ? ಬಾಬೆ ಹೇಳ್ತಾರೆ ಇದೆ, ಹಣ ಇದೆ, ಸೇವೆ ಮಾಡೋ ಅವಕಾಶ ಇದೆ. ಸೇವೆಯಲ್ಲಿ ಉಪಯೋಗಿಸಿ ಅನೇಕ ಆತ್ಮಗಳ ಕಲ್ಯಾಣ ಮಾಡಿ. ಕೂಡಿಟ್ಕೊಂಡು ನೀವ್ ಯಾರು ಮನೆಗಂತೂ ತಗೊಂಡು ಹೋಗಕ್ಕಾಗಲ್ಲ. तो पैसा अपने पास रख करके क्या करेंगे? घर तो नहीं ले जाएंगे. अगर कुछ घर ले जाए तो परमात्मा के यज्ञ की चोरी हो जाए. ಯಾಕೆಂದ್ರೆ ಎಲ್ಲಾ ಬಾಬಾ ನಿಂದು ಅಂತ ಹೇಳಿದ್ಮೇಲೆ, ತನು ಮನ ಧನ ಎಲ್ಲಾ ನಿಂದು ಅಂತ ಹೇಳಿದ್ಮೇಲೆ ನೀವು ಸೇವೆಯಲ್ಲಿ ಉಪಯೋಗಿಸ್ದೆ ಹಂಗೆ ಹೊರಟೋಗ್ಬಿಟ್ರೆ ಇದು ಒಂಥರ ಯಜ್ಞದ ಕಳತನನೇ ಆಗತ್ತೆ, ತಪ್ಪಾಗತ್ತೆ. परमात्मा की यज्ञ की चोरी उन जैसा महान पापात्मा कोई हो न सके. ಬಾಬೋರ ಯಜ್ಞದಿಂದ ಕಳ್ತನ ಮಾಡೋದು ಅಂದ್ರೆ ಸೇವೆಯಲ್ಲಿ ಸದುಪಯೋಗ ಮಾಡ್ಕೊಳ್ಳದೆ ಇರೋದು ಅಂದ್ರೆ ಅವರಂತ ಮಹಾನ್ ಪಾಪಾತ್ಮ ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬಾಬೋರಿಗಂತೂ ಗೊತ್ತಿದೆ, ಈಗ ಯಾರತ್ರ ಇಲ್ಲ ಅದು ಗೊತ್ತಿದೆ, ಯಾರತ್ರ ಇದೆ ಅನ್ನೋದು ಗೊತ್ತಿದೆ. ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಒಂದು ಕಳ್ತನನೇ ಆಯ್ತಲ್ಲ. ಸೇವೆಯಲ್ಲಿ ಉಪಯೋಗಿಸೋದ್ರ ಬದಲು ಎಲ್ಲ ಬಿಟ್ಟು ಹೋಗ್ತೀರಿ, ಮನೆಗಂತೂ ತಗೊಂಡೋಗಕ್ಕಾಗಲ್ಲ. कितनी अदम गति हो जाती है. बाबा कहते सब ड्रामा में पार्ट है. तुम राजाई करेंगे व तुम्हारे सर्वेंट बनेंगे. सर्वेंट बिगर ರಾಜಾಯಿ कैसे चलेगी. ನೋಡಿ, ಕೆಲವರು ಬಾಬೋರ್ ಮನೆ ಯಜ್ಞದ್ದೇ ಕಳತನ ಮಾಡ್ಕೊಂಡು ಹೋಗ್ತಾರೆ. ಬಾಬೋರ್ ಮನೆಯಲ್ಲಿ ಯಜ್ಞದಲ್ಲಿ ತುಂಬಾ ಇದೆ, ನಾವ್ ಇದೊಂದ್ ಸ್ವಲ್ಪ ತಾಂಡೋದ್ರೆ ಏನ್ ಗೊತ್ತಾಗುತ್ತೆ. ಹಿಂಗೆ ಯಾವುದೇ ಕಳತನ ಆಗ್ಲಿ ಬಾಬೋರ ಯಜ್ಞದಿಂದ ಕದ್ಕೊಂಡು ಹೋಗೋದು ಅಂದ್ರೆ ಬಾಬಾ ಹೇಳ್ತಾರೆ ಅವರಂತಹ ಮಹಾನ್ ಪಾಪಾತ್ಮರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗಿಂತ ಅವರಷ್ಟು ಅಧೋಗತಿಗೆ ಯಾರು ಹೋಗಲ್ಲ. ಬಾಬಾ ಹೇಳೋದು ಇದೆಲ್ಲ ಡ್ರಾಮಾ ನಿಗದಿಯಾಗಿದೆ, ಕರ್ಮ ಅನುಸಾರ ಡ್ರಾಮಾ ನಿಗದಿ ಇದೆ. ನೀವು ರಾಜ್ಯ ಮಾಡ್ತೀರಿ ಅಂದ್ರೆ ಅವ್ರು ನಿಮಗೆ ಸರ್ವೆಂಟ್ ಆಗಿ ಬರ್ತಾರೆ. ಯಾರು ಅವಜ್ಞಾಕಾರಿಗಳಿದಾರೋ, ಶ್ರೀಮತದ ಉಲ್ಲಂಘನೆ ಮಾಡ್ತಾರೆ, ಅವ್ರು ನಿಮಗೆ ಸರ್ವೆಂಟ್ ಆಗಿ ಬರ್ತಾರೆ. ಸರ್ವೆಂಟ್ ಇಲ್ದೆ ರಾಜ್ಯ ಹೆಂಗ್ ನಡೆಯುತ್ತೆ? ಕಲ್ಪದ ಹಿಂದೆನೂ ಇದೇ ರೀತಿ ಸ್ಥಾಪನೆ ಆಗುತ್ತೆ. ಎಲ್ಲರೂ ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ಪದವಿ ತಗೊಳ್ತಾರೆ. ಆ ಬಾಬಾ ಕೇತೆ ಅಪ್ಪನ ಕಲ್ಯಾಣ ಕರ್ನಾ ಚಾತೆ ಹೋ ತೋ ಶ್ರೀಮತ್ ಪರ್ ಚಲೋ. ಬಾಬಾ ಹೇಳ್ತಾರೆ ನೀವು ನಿಮ್ ಕಲ್ಯಾಣ ಮಾಡ್ಕೋಬೇಕಂತ ಬಯಸ್ತೀರಾ ಅಂದ್ಮೇಲೆ ನನ್ನ ಶ್ರೀಮತದಂತೆ ನಡೀರಿ. ಇನ್ನೊಂದು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ. ಕ್ರೋಧ ಮಾಡೋದೇನು ದೈವಿ ಗುಣ ಅಲ್ಲ, ಇದು ಅಸುರಿ ಗುಣ ಅಂತ ಕರೆಸ್ಕೊಳತ್ತೆ. कोई क्रोध करे तो चुप कर देना चाहिए, ರೆಸ್ಪಾನ್ಸ್ ನಹಿ ಕರ್ನಾ ಚಾಯಿ. ಯಾರಾದ್ರೂ ಕ್ರೋಧ ಮಾಡ್ತಾರೆ, ಅಹಂಕಾರದಲ್ಲಿದ್ದಾರೆ, ಆವೇಶದಲ್ಲಿದ್ದಾರ, ಅವ್ರಿಗೇನು ಉತ್ತರ ಕೊಡಕ್ ಹೋಗ್ಬಿಡಿ, ಬಾಯಿ ಮುಚ್ಕೊಂಡು ಇದ್ಬಿಡಿ. ಬಾವಿ ಹೇಳ್ತಾರೆ ಏನು ರೆಸ್ಪಾನ್ಸ್ ಮಾಡಬಾರ್ದು. ಯಾಕೆಂದ್ರೆ ಕ್ರೋಧ ಬಂದವ್ರಿಗೆ ಮಾತಾಡಿದ್ರೆ ಇನ್ನೂ ಕ್ರೋಧ ಬರ್ತದೆ. ನೋಡಿ, ಕ್ರೋಧ ಬಂದವರಿಗೆ ಶಾಂತವಾಗಿದ್ರು ಕ್ರೋಧ ಬರುತ್ತೆ, ಅದು ಬೇರೆ. ಆದ್ರೆ ಬಾಬಾ ಹೇಳ್ತಾರೆ ನೀವು ಏನು ರೆಸ್ಪಾನ್ಸ್ ಮಾಡಬಾರ್ದು. ಹರೇಕಿ ಚಲನ್ ಸೇ ಸಮಜ್ ಸಕ್ತೆ ಅವಗುಣ ತೋ ಸಬ್ಮೆ. ಅವಗುಣಗಳು ಎಲ್ಲರಲ್ಲೂ ಇದೆ, ಪ್ರತಿಯೊಬ್ಬರ ಚಲನೆಯಿಂದ ಗೊತ್ತಾಗುತ್ತೆ ಯಾರಲ್ಲಿ ಏನು ಎಷ್ಟು ಅವಗುಣಗಳಿದೆ. ಜಬ್ ಕೊಯ್ ಕ್ರೋಧ ಕರ್ತೆ ಉನ್ಕಿ ಶಕಲ್ ತಂಬೆ ಜೈಸಿ ಹೋ ಜಾತಿ ಹೈ, ಮುಖ ಸೆ ಬಾಂಬ್ ಚಲಾತೆ ಹೈ. ನಾವೇ ಹೇಳ್ತಾರೆ ಕ್ರೋಧ ಮಾಡ್ತಾರೆ ಅಂದ್ರೆ ಅವ್ರ ಮುಖ ಹೆಂಗಿರುತ್ತೆ ಅಂದ್ರೆ ಕಾದಿರೋ ತಾಮ್ರದ ತರ ಇರುತ್ತೆ. ತಾಮ್ರನೇ ಮೊದ್ಲೇ ಕೆಂಪಗೆ, ಕಾದ್ಮೇಲೆ ಇನ್ ಹೆಂಗಿರುತ್ತೆ. ನಾವೇ ಹೇಳ್ತಾರೆ ಅಂತವ್ರ ಬಾಯಿಂದ ಬಾಂಬೆ ಸಿಡಿತಾ ಇರುತ್ತೆ. ನೋಡಿ ಎಷ್ಟು ಸ್ಫೋಟಗಳಾಗುತ್ತೆ. ಅಪ್ನಾ ಹಿ ನುಕ್ಸಾನ್ ಕರ್ದೇತೆ ಪದ ಭ್ರಷ್ಟ ಹೋ ಜಾಯಿಗ. ಅವ್ರು ತಿಳ್ಕೊತಾರೆ ನಾನ್ ಕ್ರೋಧದಲ್ಲಿ ಬಂದು ಅವ್ರಿಗ್ ಹಂಗಂದೆ ಇವ್ರಿಗ್ ಹಂಗಂದೆ, ಅವ್ರ ಬಾಯಿ ಮುಚ್ಕೊಂಡ್ ಬಿಟ್ರು, ನಾನ್ ಗೆದ್ಬಿಟ್ಟೆ ಅಂತ ತಿಳ್ಕೊತಾರೆ. ಬಾಬಾ ಹೇಳ್ತಾರೆ ಮಕ್ಕಳೇ ನೋಡಿ, ಬಾಯಿಂದ ಬಾಂಬೆ ಸಿಡಿತಾ ಇದ್ರೆ ತನಗೇ ನಷ್ಟ ಮಾಡ್ಕೊಳ್ತಾರೆ, ತನ್ನ ಪದವಿನೇ ಭ್ರಷ್ಟ ಮಾಡ್ಕೊಳ್ತಾರೆ. ಸಮಜ್ ನಹಿ ಸಮಜ್ ಹೋನಿ ಚಾಹಿಯೆ. ಬಾಬಾ ಕೇಳ್ತೆ ಜೋ ಪಾಪ ಕರ್ಮ ಕರ್ತೆ ಹೋ ವಲಿಕ್ದು. ತಿಳುವಳಿಕೆ ಇರ್ಬೇಕು, ಯಾರು ಮಾಡ್ತಾರೆ ಅವರೇ ಪಡೆಯೋದಲ್ವಾ. ಈ ಕ್ರೋಧ ಮಾಡಿದ್ದು ಬೇರೆಯವ್ರು ಯಾರು ಶಾಂತವಾಗಿದ್ದಾರೆ ಅಂದ್ರೆ ಇವ್ರೇನ್ ತಿಳ್ಕೊತಾರೆ, ನಾನ್ ಗೆದ್ಬಿಟ್ಟೆ ಅಂತ ತಿಳ್ಕೊತಾರೆ. ಗೆದ್ದಿದ್ದಲ್ಲ, ಅದು ಸೋತಿದ್ದು. ಕ್ರೋಧ ಮಾಡಿದವ್ರು ಗೆದ್ರ, ಶಾಂತವಾಗಿದ್ದವ್ರು ಗೆದ್ರ. ಯಾಕೆಂದ್ರೆ ಅಷ್ಟೊಂದು ಅಹಂಕಾರ ಇರುತ್ತೆ ಮನುಷ್ಯನಿಗೆ.
ಬಾಬಾ ಹೇಳ್ತಾರೆ, ಯಾರು ಪಾಪ ಕರ್ಮ, ಯಾರಿಂದ ಏನೇ ಪಾಪ ಕರ್ಮ ಆಗುತ್ತೆ ಬಾಬೋರಿಗೆ ಸತ್ಯವಾಗಿ ಹೇಳಿ. ಬಾಬಾ ಕೋ ಬತಾನೆ ಸೆ ಮಾಫ್ ಹೋ ಜಾಯೇಗಾ, ಬೋझ ಹಲ್ಕಾ ಹೋ ಜಾಯೇಗಾ. ನೀ ಬಾಬೋರಿಗೆ ಸತ್ಯವಾಗಿ ಹೇಳಿದ್ರೆ ಕ್ಷಮೆ ಆಗತ್ತೆ. ಕ್ಷಮೆ ಅಂದ್ರೆ ಕರ್ಮದ ರಿಸಲ್ಟ್ 0 ಆಗ್ಬಿಡುತ್ತೆ ಅಂತಲ್ಲ, ನಿಮ್ಮ ಮನಸ್ಸು ಹಗುರ ಆಗತ್ತೆ. ಜನ್ಮ ಜನ್ಮಾಂತರದಿಂದ ನೀವು ವಿಕಾರದಲ್ಲೇ ಬೀಳ್ತಾ ಬಂದಿದ್ದೀರಿ. इस समय तुम कोई पाप कर्म करेंगे 100 गुना हो जाएगा. ಎಲ್ಲಾ ಜನ್ಮ ಜನ್ಮಾಂತರ 63 ಜನ್ಮದಿಂದ ಮಾಡ್ಕೊಂಡ್ ಬಂದಿದ್ದೀರಿ. ಈಗ ನೀವು ಏನಾದ್ರೂ ಪಾಪ ಕರ್ಮ ಮಾಡಿದ್ದೆ ಆದ್ರೆ 100ಕ್ಕೆ 100 ಪಟ್ಟು ಶಿಕ್ಷೆ ಆಗುತ್ತೆ. ಬಾಬಾಕ್ಕೆ ಆಗೆ ಭೂಲ್ ಕಿ ತೋ 100 ಗುಣಾ ದಂಡ ಪಡ್ ಜಾಯೇಗಾ. ಬಾಬೋರ್ ಸಿಕ್ಕಿ ಬಾಬೋರ್ ಮುಂದೆ ಇದ್ದು ಅವ್ರ ಮುಂದೆ ನೀವು ತಪ್ಪು ಮಾಡ್ತೀರಿ ಅಂದ್ರೆ 100ಕ್ಕೆ 100 ಪಟ್ಟು ದಂಡ ಸಿಗುತ್ತೆ. ಕಿಯಾ ಅವ್ರ ಬತಾಯ ನಹಿ ತೋ ಅವ್ರ ಹಿ ವೃದ್ಧಿ ಹೋ ಜಾಯೇಗಿ. ಹೋಗ್ಲಿ ಬಿಡಿ, ತಪ್ಪು ಮಾಡಿ ಅಕಸ್ಮಾತ್ ಸತ್ಯವಾಗಿ ಹೇಳಿದ್ರೆ 100ಕ್ಕೆ 100 ಪಟ್ಟು ಶಿಕ್ಷೆ ಸಿಗುತ್ತೆ. ಮತ್ತೆ ಮಾಡಿನೂ ಹೇಳೋದಿಲ್ಲ, ಅದನ್ನೂ ಸುಳ್ಳು ಹೇಳೋದು, ಅದಕ್ಕೂ ಮುಚ್ಚಿಡೋದು ಅಂದ್ರೆ ಅದಿನ್ನೂ ಪಾಪ ಕರ್ಮ ವೃದ್ಧಿ ಆಗತ್ತೆ. ಬಾಪ್ ತೋ ಸಮझाएंगे अपने को नुकसान नहीं पहुंचाओ. ಬಾಬೋರಂತೂ ಎಲ್ಲ ಮಕ್ಕಳಿಗೂ ತಿಳುವಳಿಕೆ ಕೊಡ್ತಾರೆ, ಮಕ್ಕಳೇ ಏನೋ ಇಂಥ ಕರ್ಮಗಳನ್ನ ಮಾಡಿ ನಷ್ಟ ಮಾಡ್ಕೋಬೇಡಿ. ಬಚ್ಚೋं की ಬುದ್ಧಿ ಸಾಲಿಂ ಬನಾನೆ ಆಯೆ. ಬಾಬೋರ್ ಬಂದಿರದೆ ನಿಮ್ಮ ಬುದ್ಧಿಯನ್ನು ಶುದ್ಧ ಮತ್ತು ಒಳ್ಳೆ ಬುದ್ಧಿಯನ್ನ ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ. ಗೊತ್ತಿದೆ कैसा पद पाएंगे वो भी 21 जन्मों की बात. ಮನುಷ್ಯನ ಬುದ್ಧಿ ಕರ್ಮದಿಂದ ಗೊತ್ತಾಗುತ್ತೆ ಇವ್ರು ಎಂತ ಪದವಿ ಪಡ್ಕೊಳ್ತಾರೆ. ಇದು ಒಂದು ಜನ್ಮದ ಮಾತಲ್ಲ ಮಕ್ಕಳೇ, 21 ಜನ್ಮ, 2500 ವರ್ಷದ ಮಾತು. ಯಾರು ಸರ್ವಿಸಬಲ್ ಮಕ್ಕಳಿರ್ತಾರೋ ಉನ್ಕಾ ಸ್ವಭಾವ ಬಹುತ್ ಮೀಠಾ ಚಾಯಿ. ಸರ್ವಿಸಬಲ್ ಮಕ್ಕಳಂದ್ರೆ ಅವರ ಸ್ವಭಾವ ಬಹಳ ಮಧುರವಾಗಿರ್ಬೇಕು. ಸರ್ವಿಸ್ ಬಹಳ ಜ್ಞಾನ ಚೆನ್ನಾಗಿ ಹೇಳ್ಬಿಟ್ಟು ಬಾಯಿಂದ ಬಾಂಬೆ ಸಿಡಿತಾ ಇದ್ರೆ ಏನ್ ತಿಳ್ಕೊತಾರೆ? ಮುಖ ಕಾದಿರೋ ತಾಮ್ರದ ತರ ಇದ್ರೆ ಜ್ಞಾನ ಕೊಟ್ಟು ಏನ್ ಪ್ರಯೋಜನ? ಸರ್ವಿಸ್ ಮಾಡೋದು. ಅದಕ್ಕೆ ಸರ್ವಿಸಬಲ್ ಮಕ್ಕಳಂದ್ರೆ ನಿಮ್ಮ ಸ್ವಭಾವ ಬಹಳ ಮಧುರವಾಗಿರ್ಬೇಕು. ಜಟ್ ಬಾಪ್ಕೋ ಬತ್ಲಾತೆ ಹೇ ಬಾಬಾ ಎ ಬೋನ್ವಿ. ಕೆಲವು ಮಕ್ಕಳು ಸತ್ಯ ಹೇಳ್ತಾರೆ, ಬಾಬಾ ನನ್ನಿಂದ ಈ ತಪ್ಪಾಯ್ತು. ಬಾಬಾ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಭಗವಾನ್ ಖುಷಿ ಆಯ್ತು, ಅವ್ರ ಕ್ಯಾ ಚಾಹಿಯೆ? ನನ್ ಮಗು ತಪ್ಪು ಮಾಡ್ಬಿಟ್ಟು ಸತ್ಯ ಹೇಳ್ಬಿಟ್ರಲ್ಲ, ಬಾಬಾ ಅವ್ರಿಗೆ ಖುಷಿ ಆಗತ್ತೆ. ಪರಮಾತ್ಮನಿಗೆ ಖುಷಿ ಆದ್ಮೇಲೆ ಇನ್ನೇನ್ ಬೇಕು? ಆಶೀರ್ವಾದ ಇದ್ದೇ ಇದೆ, ಶಿಕ್ಷಣ ಅಂತೂ ಕೊಡ್ತಾರೆ, ಎಚ್ಚರಿಕೆ ಕೊಡ್ತಾರೆ ಬಾಬಾ ಅವರು. तो बाप टीचर गुरु तीनों ही है, नहीं तो तीनों ही नाराज होंगे. ಶ್ರೀ ಬಾಬಾ ತಂದೆ, ಶಿಕ್ಷಕ, ಸದ್ಗುರು. ನೀವು ಬಾಬಾ ಅವ್ರನ್ನ ಖುಷಿ ಪಡಿಸಿದ್ರೆ 3 ಸಂಬಂಧದಲ್ಲೂ ಖುಷಿ ಆಯ್ತು. ನೀವ್ ಬೇಜಾರ್ ಮಾಡ್ಸಿದ್ರಿ ಬಾಬಾ ಅವರಿಗೆ ಅಂದ್ರೆ 3 ಸಂಬಂಧನೂ ಬೇಜಾರಾಗುತ್ತೆ. ತಪ್ಪು ಮಾಡೋದು, ಮುಚ್ಚು ಇಡೋದು, ಸುಳ್ಳು ಹೇಳೋದು ಅಂದ್ರೆ ಬಾಬಾ ಅವ್ರಿಗೆ ಬೇಜಾರಾಗುತ್ತೆ. ಬರೀ ತಂದೆಗಲ್ಲ, ಶಿಕ್ಷಕ, ಸದ್ಗುರು 3 ಸಂಬಂಧದಲ್ಲೂ ಬೇಜಾರಾಗುತ್ತೆ. ಮಧುರ, ಅತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಶುಭೋದಯ, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಶ್ರೀಮತದಂತೆ ನಡೆದು ತನ್ನ ಬುದ್ಧಿಯನ್ನು ಅಚ್ಚಿ ರಖನಿ ಹೇ. ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಬುದ್ಧಿ ತಾನೆ ಎಲ್ಲ ಕರ್ಮಕ್ಕೆ ಡಿಸಿಷನ್ ಜಡ್ಜ್ಮೆಂಟ್ ಕೊಡೋರು ಯಾರು? ಬುದ್ಧಿ. ಅದರಿಂದ ಅಪ್ಪನಿ ಬುದ್ಧಿ ಸಾಲಿಂ ಅಚ್ಚಿ ರಖನಿ ಹೇ. ಚೆನ್ನಾಗಿಟ್ಕೊಳ್ಳಿ. ಬುದ್ಧಿ ಚೆನ್ನಾಗಿದ್ರೆ ಕರ್ಮ ಚೆನ್ನಾಗಿರುತ್ತೆ. ಯಾವುದೇ ಅವಜ್ಞೆ ಮಾಡಬೇಡಿ, ಯಾವುದೇ ಶ್ರೀಮತ ಬಾಬೋರ್ದನ್ನ ಉಲ್ಲಂಘನೆ ಮಾಡಬೇಡಿ. ಕ್ರೋಧದಲ್ಲಿ ಬಂದು ಬಾಯಿಂದ ಬಾಂಬನ್ನ ಸಿಡಿಸ್ಬೇಡಿ. ಚುಪ್ ರೆಹನ. ಯಾರಾದ್ರೂ ಸಿಡಿಸ್ಕೊಳ್ಳಿ, ನೀವು ಸಿಡಿಸೋರ್ ಮುಂದೆ ಶಾಂತವಾಗಿದ್ಬಿಡಿ, ಇಲ್ಲ ಜಾಗ ಖಾಲಿ ಮಾಡಿ. 2ನೇದು, ಹೃದಯದಿಂದ ಒಬ್ಬ ಬಾಬೋರ ಮಹಿಮೆ ಮಾಡಿ ಈ ಹಳೆ ಜಗತ್ತಿಂದ ಆಸಕ್ತಿ ಹಾಗೂ ಪ್ರೀತಿಯನ್ನ ತೆಗೆದಾಕಿ. ಇದ್ರ ಮೇಲೆ ಆಸಕ್ತಿ ಪ್ರೀತಿಯನ್ನ ಇಡಬೇಡಿ. ಹಳೆ ಜಗತ್ತಿದು. ಬೇಹದ್ದಿನ ವೈರಾಗಿ ಹಾಗೂ ನಿರ್ಮೋಹಿಗಳಾಗಿ.
ಯಾಕೆಂದ್ರೆ ವಸ್ತುನು ಬಿಟ್ಟೋಗ್ಬೇಕು, ವ್ಯಕ್ತಿನೂ ಬಿಟ್ಟೋಗ್ಬೇಕು. ಅದಕ್ಕೆ ಬಾಬಾ 2 ಮಾತು ಹೇಳ್ತಾರೆ, ಬೇಹದ್ದಿನ ವೈರಾಗಿ ಮತ್ತು ನಿರ್ಮೋಹಿಗಳಾಗಿ. वरदान, याद के आधार द्वारा माया की कीचड़ से परे रहने वाले सदा चीयरफुल भव. ನೆನಪಿನ ಆಧಾರದಿಂದ ಮಾಯೆಯ ಕೆಸರಿಂದ ದೂರ ಇರೋ, ನಿರ್ಲಿಪ್ತವಾಗಿರೋ, ಸದಾ ಹರ್ಷಿತವಾಗಿರೋರು ಆಗಿ, सदा चीयरफुल हर्षित मुखिಗಳಾಗಿ. कोई कैसी भी बात सामने आए सिर्फ बाप के ऊपर छोड़. ನಿಮ್ ಮುಂದೆ ಎಂತಹದೇ ಮಾತು ಬರ್ಲಿ, ಏನೇ ಬರ್ಲಿ, ಕೇವಲ ಅದನ್ನ ಬಾಬೋರ್ ಮೇಲೆ ಬಿಟ್ಬಿಡಿ. ಹೃದಯದಿಂದ ಹೇಳಿ, ಜಿಗರ್ ಸೆ ಕಹೋ ಬಾಬಾ ತೋ ಬಾತ್ ಖತಮ್ ಹೋ ಜಾಯೇಗಿ. ಹೃದಯದಿಂದ ಹೇಳಿ ಬಾಬಾ ಅಂತ, ಆ ಮಾತು ಸಮಾಪ್ತಿ ಆಗ್ಬಿಡುತ್ತೆ. ये बाबा शब्द दिल से कहना ही जादू है. ಬಾಬಾ ಅನ್ನೋ ಶಬ್ದ ನಿಮ್ಮ ಹೃದಯದಿಂದ ಬರೋದೇ ಜಾದು. ಮಾಯಾ ಪೆಹಲೆ ಪೆಹಲೆ ಬಾಪ್ ಕೋ ಹಿ ಬುಲಾತಿ ಹೈ. ಮಾಯೆ ಮೊಟ್ಟ ಮೊದಲನೇದಾಗಿ ನಮ್ಮನ್ನ ದೂರ ಮಾಡೋದು ಬಾಬೋರಿಂದ, ಮರ್ಸದು. ಆದ್ದರಿಂದ ಕೇವಲ ಈ ಮಾತಿನ ಕಡೆ ಅಟೆನ್ಷನ್ ಕೊಡಿ, ಆಗ ಕಮಲ ಪುಷ್ಪ ಸಮಾನ ತನ್ನನ್ನ ತಾನು ಅನುಭವ ಮಾಡ್ತೀನಿ, ನಿರ್ಲಿಪ್ತತೆಯ ಅನುಭವ ಆಗುತ್ತೆ. ನೆನಪಿನ ಆಧಾರದ ಮೇಲೆ ಮಾಯೆಯ ಸಮಸ್ಯೆಗಳನ್ನು ಕೆಸರಿಂದ ಸದಾ ದೂರ ಇರ್ತೀರಿ. ಎಷ್ಟು ಬಾಬೋರ ನೆನಪಲ್ಲಿರ್ತಿರೋ, ಮಾಯೆಯ ಕೆಸರಿಂದ, ಸಮಸ್ಯೆಗಳ ಕೆಸರಿಂದ ಸದಾ ನಿರ್ಲಿಪ್ತವಾಗಿರ್ತೀರಿ. ಕಭಿ ಕಿಸಿ ಭಿ ಬಾತ್ ಮೇ ಹಲ್ಚಲ್ ಮೇ ನಹಿ ಆಯೆಂಗೆ. ಎಂದು ಯಾವ ಮಾತಲ್ಲೂ ನೀವು ಅವಾಗ ಹಲ್ಚಲಲ್ಲಿ ಬರಲ್ಲ. ಸದಾ ಏಕಿ ಮೂಡ್ ಹೋಗಿ ಚೇರ್ಫುಲ್. ಸದಾ ನಿಮ್ ಮೂಡ್ ಒಂದೇ ತರ ಇರುತ್ತೆ, ಹರ್ಷಿತ ಮುಖಿಯಾಗಿ. ಇಲ್ಲಾಂದ್ರೆ ನೋಡಿ ಮೂಡ್ ಎಷ್ಟು ಚೇಂಜ್ ಆಗುತ್ತೆ. ಒಂದು ಬುಕ್ ಇದೆ 16 ಮೋಡ್ ಅಂತ, 16 ಪ್ರಕಾರದ ಮೋಡ್. ಒಂದಿನಕ್ಕೆ 16 ಅಲ್ಲ, ಅದೆಷ್ಟು ಪ್ರಕಾರದ ಮೂಡ್ ಚೇಂಜ್ ಆಗುತ್ತೋ. ಕೆಲವರಿಗೆ ಸೆಕೆಂಡ್ ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಆದ್ರೆ ಸದಾ ಮೂಡ್ ಚಿಯರ್ಫುಲ್ ಮೂಡ್ ಇರ್ಬೇಕು, ಹರ್ಷಿತ ಮುಖಿಯಾಗಿರ್ಬೇಕಂದ್ರೆ ಇದಕ್ಕೆ ಆಧಾರನೇ ಬಾಬೋರ ನೆನಪು. ನೆನಪಿನ ಆಧಾರದ ಮೇಲೆ ಮಾಯೆಯ ಕೆಸರಿಂದನೂ ನಿರ್ಲಿಪ್ತವಾಗಿರೋರೆ ಸದಾ ಚಿಯರ್ಫುಲ್, ಕಮಲ ಪುಷ್ಪ ಸಮಾನ ನಿಮ್ಮನ್ನ ನೀವು ಅನುಭವ ಮಾಡಿ. ಅದಕ್ಕೆ ಹೃದಯದಿಂದ ಪ್ರೀತಿಯಿಂದ ಬಾಬಾ ಅಂತ ಕರೀರಿ. ಬಾಬಾ ಹೇಳ್ತಾರೆ, ಅವಾಗ ಮಾತು ಸಮಾಪ್ತಿ ಆಗ್ಬಿಡುತ್ತೆ, ಆ ಪರಿಸ್ಥಿತಿ ಸಮಾಪ್ತಿ ಆಗುತ್ತೆ. ಏನೇ ನಿಮ್ ಮುಂದೆ ಬರ್ಲಿ, ಬಾಬಾ ಹೇಳ್ತಾರೆ ಬಾಬೋರ್ ಮೇಲ್ ಬಿಟ್ಬಿಡಿ. ಬಿಡಕ್ಕೂ ತಾಕತ್ ಬೇಕಲ್ಲ. ಹಿಡ್ಕೊಂಡ್ ಜನ್ಮ ಜನ್ಮಾಂತರದ ಅಭ್ಯಾಸ ಆಗ್ಬಿಟ್ಟಿದೆ. ಹೇಳದ್ ಬಾಬಾ ಎಲ್ಲಾ ನಿಂದೆ, ನೀನೇ ಮಾಡು, ಮತ್ತೆಲ್ಲಾ ತಲೆ ಮೇಲೆ ಒತ್ಕೊಡೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ನೀವು ಬಾಬೋರ ನೆನಪಿನ ಆಧಾರದ ಮೇಲೆ ಎಲ್ಲ ಮಾಯೆಯ ಕೆಸರು ಸಮಸ್ಯೆಗಳಿಂದ ಸದಾ ನಿರ್ಲಿಪ್ತವಾಗಿರ್ತಿರೋ, ಅವಾಗ ಸದಾ ಮೂಡ್ ಚೇರ್ಫುಲ್ ಆಗಿರುತ್ತೆ. ಸ್ಲೋಗನ್, पवित्रता की धारणा व धर्म को जीवन में लाने वाले ही महान आत्मा है. ಪವಿತ್ರತೆಯ ಧಾರಣೆ, ಪವಿತ್ರತೆನೇ ನಮ್ಮ ಸ್ವಧರ್ಮ. ಪವಿತ್ರತೆಯ ಧಾರಣೆ, ಪವಿತ್ರತೆಯ ಧರ್ಮವನ್ನು ಜೀವನದಲ್ಲಿ ತಂದ್ಕೊಳ್ಳೋರೆ ಮಹಾನ್ ಆತ್ಮಗಳು. ಅವ್ಯಕ್ತ ಇಶಾರೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿದ್ದು ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿ. स्वयं को बंधनों से मुक्त करने के लिए अपनी चलन को और जो कड़ा संस्कार उसे चेंज करो. ಸ್ವಯಂನ್ನ ಬಂಧನ ಮುಕ್ತ ಮಾಡ್ಕೋಬೇಕಂತ ಹೇಳಿದ್ರೆ ತನ್ನ ಚಲನೆಯನ್ನು, ತನ್ನ ಕಠಿಣ ಸಂಸ್ಕಾರವನ್ನು ಚೇಂಜ್ ಮಾಡ್ಕೊಳ್ಳಿ. ಬಂಧನ್ ಡಾಲ್ನೆ ವಾಲೆ ಅಪ್ನಾ ಕಾಮ್ ಕರೆ, ಆಪ್ ಅಪ್ನಾ ಕಾಮ್ ಕರೋ. ಬಂಧನ ಹಾಕವ್ರು ಅವ್ರ ಕೆಲ್ಸ ಅವ್ರು ಮಾಡ್ಲಿ, ನೀವು ನಿಮ್ ಕೆಲ್ಸ ಮಾಡಿ. ನಿಮ್ ಕೆಲ್ಸ ಏನು? ಬಂಧನ ಮುಕ್ತರಾಗಿ ನಿಮ್ಮ ಚಲನೆ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಕಠಿಣ ಸಂಸ್ಕಾರನ ಚೇಂಜ್ ಮಾಡ್ಕೊಳ್ಳಿ. ಉನ್ಕೆ ಕಾಮ್ ಕೋ ದೇಖ್ ಘಬರಾವೋ ನಹಿ. ಯಾಕೆಂದ್ರೆ ನಮ್ಮ ಮುಂದೆ ವೆರೈಟಿ ಆತ್ಮಗಳು ವೆರೈಟಿ ಪ್ರಕಾರದಲ್ಲಿ ನಡ್ಕೋತಾ ಇರ್ತಾರಲ್ಲ, ಅದನ್ನೆಲ್ಲ ನೋಡಿ ಗಾಬರಿ ಆಗ್ಬೇಡಿ. ಜಿತನಾ ಹೋ ಅಪ್ನಾ ಕಾಮ್ ಫೋರ್ಸ್ ಸೇ ಕರ್ ರಹೆ ಹೈ, ಆಪ್ ಅಪ್ನಾ ಫೋರ್ಸ್ ಸೇ ಕರ್. ಹೆಂಗೆ ಅವ್ರ ಕೆಲ್ಸ ಫೋರ್ಸ್ ಆಗಿ ಮಾಡ್ತಾರೆ. ಈಗ ಬಾಬು ಅವ್ರು ಹೇಳಿದ್ರಲ್ಲ, ಬಾಯಿಂದ ಬಾಂಬೆ ಸಿಡಿಸ್ತಾ ಇರ್ತಾರೆ, ಕ್ರೋಧ ಅಗ್ನಿ ತಾಮ್ರದ ತರ ಇರ್ತಾರೆ, ಎಂತೆಂತವ್ರು ಇರ್ತಾರೆ ಮುಂದೆ. ಆ ಕಡೆ ಅವ್ರ ಫೋರ್ಸ್ ಅಷ್ಟೇ ಇರುತ್ತೆ. ಅದೇ ತರ ನೀವು ನಿಮ್ದು ಫೋರ್ಸ್ ಅಲ್ಲಿರಿ. ನೀವು ಶಾಂತಿಯಾಗಿರೋದು, ನಮ್ರತೆಯಲ್ಲಿರೋದು, ಆತ್ಮ ಅಭಿಮಾನಿಯಾಗಿರೋದು, ನಿಮ್ದ್ರಲ್ಲಿ ಫೋರ್ಸ್ ಇರ್ಲಿ. ಉನ್ಕೆ ಗುಣ ಉಟಾओ,
कि वह कैसे अपना कर्तव्य कर रहे आप भी करो. ಅವರಿಂದನೂ ಒಂದು ಗುಣವನ್ನ ಉದಾಹರಣೆಗೆ ತಗೊಳ್ಳಿ. ನೋಡಿ ಅವ್ರ ಕೆಲ್ಸನ ಕೆಟ್ಟದೇ ಆಗಿರ್ಲಿ, ಎಷ್ಟು ಶ್ರದ್ಧೆಯಿಂದ ಅದು ಸಕ್ಸಸ್ ಆಗೋವರೆಗೂ ಮುಂದುವರಿಸ್ತಾರಲ್ಲ. ನಾವೇ ಹೇಳ್ತಾರೆ ನೀವು ಅದೇ ತರ ಮಾಡಿ, ನಿಮ್ಮ ಗುಣ ನಿಮ್ಮ ವಿಶೇಷತೆಯನ್ನು ಅದೇ ತರ ಉಪಯೋಗಿಸಿ. ಅಪ್ನೆ ಕೋ ಬಂಧನೋं से ಮುಕ್ತ करने की ಯುಕ್ತಿ ರಚು. ನಿಮ್ಮನ್ನು ಬಂಧನಗಳಿಂದ ಮುಕ್ತ ಮಾಡ್ಕೊಳ್ಳೋ ಯುಕ್ತಿಯನ್ನ ರಚಿಸ್ಕೊಳ್ಳಿ. ಅಂದ್ರೆ ಬಂಧನದಿಂದ ಮುಕ್ತ ಆಗೋ ಯುಕ್ತಿ ಯಾವುದು? ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ತನ್ನ ಸಂಸ್ಕಾರನ, ಕಠಿಣ ಸಂಸ್ಕಾರಗಳೇನಿದೆ, ತನ್ನ ಚಲನೆ ಏನಿದೆ, ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಬಂಧನ ಹಾಕೋರು, ವಿಘ್ನ ಹಾಕೋರು, ಸಮಸ್ಯೆ ತರೋರು ಎಲ್ಲರೂ ಅವ್ರವ್ರ ಕೆಲಸ ಅವ್ರು ಚೆನ್ನಾಗ್ ಮಾಡ್ತಾ ಇದಾರೆ. ನೀವು ನಿಮ್ ಕರ್ತವ್ಯನ ಚೆನ್ನಾಗ್ ಮಾಡಿ. ಅವ್ರ ಹತ್ರನೇ ಕಲ್ತ್ಕೊಂಡ್ಬಿಡಿ ಅದನ್ನ. ಅವ್ರು ಹೆಂಗೆ ಎಷ್ಟು ಕೆಟ್ಟದ್ ಮಾಡಿದ್ರು ಎಷ್ಟು ಚೆನ್ನಾಗಿರ್ತಾರೆ. ನೀವು ಒಳ್ಳೇದ್ ಮಾಡಿ ಚೆನ್ನಾಗಿರಿ. ನಿಮ್ಮನ್ನು ನೀವು ಬಂಧನಗಳಿಂದ ಮುಕ್ತ ಆಗೋ ಯುಕ್ತಿಯನ್ನು ರಚನೆ ಮಾಡ್ಕೊಳ್ಳಿ. ನಿಮ್ಮ ಕ್ಯಾರೆಕ್ಟರ್ ರಿಜಿಸ್ಟರ್ ಇಟ್ಕೊಳ್ಳಿ. ಪ್ರತಿ ದಿನಾನು ಚೆಕ್ ಮಾಡ್ಕೊಳ್ಳಿ, ನನ್ನಿಂದ ಏನು ತಪ್ಪುಗಳಾಗಿಲ್ವಾ. ಏಕೆಂದ್ರೆ ನಾವು ಹೇಳೋದು ಆಜ್ಞಾಕಾರಿಗಳಾಗಿ ಪ್ರಾಮಾಣಿಕವಾಗಿ ನಡ್ಕೊಳ್ಳಿ. ಇಲ್ಲ ಅಂದ್ರೆ ಮಾಯೆ ನಿಮ್ಮನ್ನ ತನ್ನ ವಶ ಮಾಡ್ಕೊಂಡ್ ಬಿಡುತ್ತೆ. ಅದಕ್ಕೆ ಬುದ್ಧಿನ ಚೆನ್ನಾಗಿಟ್ಕೊಳ್ಳಿ. ಯಾಕೆಂದ್ರೆ ಮಾಯೆ ಫಸ್ಟ್ ಪ್ರಭಾವ ಹಾಕದೆ ಬುದ್ಧಿ ಮೇಲೆ. ಬುದ್ಧಿ ಚೆನ್ನಾಗಿಟ್ಕೊಳ್ಳಿ. ಯಾಕೆಂದ್ರೆ ನಿಮ್ ಬಾಯಿಂದ ಯಾವ ಬಾಂಬು ಸಿಡಿಬಾರ್ದು, ಅಂದ್ರೆ ಅಷ್ಟು ಕ್ರೋಧ ಮಾಡಬಾರ್ದು. ಯಾರು ಮಾಡ್ಲಿ ನೀವು ಚುಪ್ ರೆಹನಾ, जो करेगा सो पाएगा ಅಲ್ವಾ. ಮತ್ತೆ ಸದಾ ಹೃದಯದಿಂದ ಬಾಬೋರ್ ಮಹಿಮೆ ಮಾಡಿ. ಈ ಜಗತ್ತು ನೀವಿರಕ್ ಯೋಗ್ಯ ಇಲ್ಲ, ಇದರಿಂದ ಅನಾಸಕ್ತರಾಗಿ ವೈರಾಗಿಗಳಾಗಿ ನಿರ್ಮೋಹಿಗಳಾಗಿ. ಯಾಕೆಂದ್ರೆ ಎಲ್ಲರನ್ನು ಬಿಟ್ಟು ಹೋಗ್ಬೇಕೀಗ ಮನೆಗೆ ವಾಪಸ್. ಅದಕ್ಕೋಸ್ಕರ ನಿರ್ಮೋಹಿಗಳಾಗಿ ವೈರಾಗಿಗಳಾಗಿ. ಓಂ ಶಾಂತಿ.